ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತು ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 11ನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ನೀಡಿ ತನ್ನ ವ್ಯಾಪ್ತವಾಗಿರತಕ್ಕಂತಹ ರೂಪವನ್ನು ದೇಶಕಾಲಗಳಿಂದಲೂ ಸಕಲ ಗುಣಗಳಿಂದಲೂ ಸದಾ ಪೂರ್ಣವಾಗಿರತಕ್ಕಂತಹ ದೇಶತಃ ಕಾಲತಶ್ಚೈವ ಪೂರ್ಣಂ ಸರ್ವಗುಣೈಃ ಸದಾ ದೇಶತಃ ಕಾಲತಶ್ಚೈವ ಪೂರ್ಣಂ ಸರ್ವಗುಣೈಃ ಸದಾ ದರ್ಶಯಾಮಾಸ ಭಗವಾನ್ ಯಾವತ್ಯರ್ಜುನ ಯೋಗ್ಯತಾ. ಅರ್ಜುನನ ಯೋಗ್ಯತೆಗೆ ಅನುಗುಣವಾಗಿ ಕೃಷ್ಣ ಅವನಿಗೆ ದಿವ್ಯವಾದ ದೃಷ್ಟಿಯನ್ನು ನೀಡಿ ದೇಹತಃ ಕಾಲತಃ ಗುಣತಃ ಪೂರ್ಣವಾಗಿರತಕ್ಕಂತಹ ತನ್ನ ರೂಪವನ್ನು ತೋರಿಸಿದ್ದಾನೆ. ಅರ್ಜುನನ ಯೋಗ್ಯತೆಗೆ ಅನುಗುಣವಾಗಿ, ಅರ್ಜುನನ ಯೋಗ್ಯತೆ ಎಷ್ಟು ಅದಕ್ಕೆ ಅನುಗುಣವಾಗಿ ಕೊಟ್ಟಿದ್ದಾನೆ, ತೋರಿಸಿದ್ದಾನೆ. ಭಗವಂತನ ವಿಶ್ವರೂಪವನ್ನು ಬ್ರಹ್ಮ ಎಷ್ಟು ಕಾಣ್ತಾನೋ ಅದರ 100ನೇ ಅಂಶದಷ್ಟು ರುದ್ರದೇವರು ಕಾಣ್ತಾರೆ. ರುದ್ರದೇವರು ಎಷ್ಟು ನೋಡ್ತಾರೆ ಅದರ 100ನೇ ಅಂಶದಷ್ಟು ಇಂದ್ರ ನೋಡ್ತಾನೆ. ಅಷ್ಟೇ ಅರ್ಜುನ್ ನೋಡ್ತಾನೆ. ಯಾಕೆ ಇಂದ್ರನೇ ಅರ್ಜುನಾದ್ದರಿಂದ ಅಷ್ಟೇ ನೋಡ್ತಾನೆ. ನಂತರ ಉಳಿದವರೆಲ್ಲ ಕ್ರಮವಾಗಿ 100ನೇ ಅಂಶ ಕಡಿಮೆಯಷ್ಟು ಅವನ ರೂಪವನ್ನು ನೋಡ್ತಾರೆ. ವಿಶ್ವರೂಪಂ ಭಗವತಃ ಬ್ರಹ್ಮ ಅಪಶ್ಯತ್ ಚತುರ್ಮುಖಃ ತಚ್ಚತಾಂಶೇನ ರುದ್ರಸ್ತು ತಚ್ಚತಾಂಶೇನ ವಾಸವಃ ಯಥೇಂದ್ರೇಣ ಪುರಾ ದೃಷ್ಟಂ ಅಪಶ್ಯತ್ ಸೋರ್ಜುನೋಪಿತು ತದನ್ನೇತು ಕ್ರಮೇಣೈವ ತಚ್ಚತಾಂಶಾದಿದರ್ಶಿನಃ ಎಂಬುದಾಗಿ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಪ್ರಮಾಣಾನುಸಾರವಾಗಿ ಏನು ನಿರೂಪಿಸಿದ್ದಾರೆ ಅದರಂತೆ ಅರ್ಜುನ ತನ್ನ ಯೋಗ್ಯತೆಗೆ ಅನುಗುಣವಾಗಿ ನೋಡಿದ್ದಾನೆ. ಅಂತಹ ಒಂದು ರೂಪವನ್ನು ಕಂಡು ಅರ್ಜುನ ಭಯಭೀತನಾಗಿದ್ದಾನೆ. ಯಾಕಿಂತಹ ಉಗ್ರ ರೂಪವನ್ನು ತಾಳಿದ್ದೀಯಾ? ಅದನ್ನು ಸಂಹಾರ ಮಾಡು, ನಿನ್ನ ಮೊದಲಿನ ರೂಪವನ್ನು ನನಗೆ ತೋರಿಸು. ತತ್ಪ್ರಾರ್ಥಿತಃ ಪುನಃ ಕೃಷ್ಣ ತದ್ರೂಪಂ ಲೋಕಮಾನತಃ ಪೂರ್ವವದ್ ದರ್ಶಯಾಮಾಸ ಪುನಶ್ಚೈನಂ ಅಶಿಕ್ಷಯತ್ ಎಂಬುದಾಗಿ ಮಹಾಭಾರತ ತಾತ್ಪರ್ಯನಿರ್ಣಯದ 25ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಹೇಳಿದ ಹಾಗೆ ಈ ಅರ್ಜುನನ ಪ್ರಾರ್ಥನೆಯಂತೆ ಮತ್ತೆ ತನ್ನ ರೂಪವನ್ನು ಉಪಸಂಹಾರ ಮಾಡುವ ಮೊದಲು ಕೃಷ್ಣ ಹೇಳ್ತಾ ಇದ್ದಾನೆ, ಈ ನಾನೇ ಕಾಲೋಸ್ಮಿ ಲೋಕಕ್ಷಯಕೃತ ಪ್ರವೃದ್ಧಃ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೆ ತ್ವಾಂ ನ ಭವಿಷ್ಯಂತಿ ಸರ್ವೇ
ಏವಸ್ಥಿತಾ ಪ್ರತ್ಯನೀಕೇಶು ಯೋಧಾ. ಅರ್ಜುನ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ತನ್ನ ಗುಣಾದಿಗಳನ್ನು ಹೇಳ್ತಾ ಇದ್ದಾನೆ. ಏವಂ ಅರ್ಥಿತಃ ಭಗವಾನ್ ಸ್ವಗುಣಾದೀನ್ ಆಹ ಕಾಲೋಸ್ಮೀತಿ. ನಾನು ಕಾಲನಾಗಿದ್ದೇನೆ, ಷಡ್ಗುಣೈಶ್ವರ್ಯ ಸಂಪನ್ನನಾಗಿದ್ದೇನೆ, ಈ ಜಗತ್ತಿಗೆ ಬಂಧಕನಾಗಿದ್ದೇನೆ, ಸಂಹಾರಕನಾಗಿದ್ದೇನೆ, ಜ್ಞಾನದಾತ್ರನಾಗಿದ್ದೇನೆ, ದೇಶಕಾಲಗಳಿಂದ ಪೂರ್ಣನಾಗಿದ್ದೇನೆ, ಅನಾದಿ ನಿತ್ಯನಾಗಿದ್ದೇನೆ. ಈ ಲೋಕದ ಕ್ಷಯವನ್ನುಂಟು ಮಾಡೋಕ್ಕೋಸ್ಕರವಾಗಿ ಈ ಯುದ್ಧ ಭೂಮಿಯಲ್ಲಿರ್ತಕ್ಕಂತಹ ಏನು ಜನರಿದ್ದಾರೆ ಅವ್ರನ್ನೆಲ್ಲ ಪ್ರತ್ಯಕ್ಷವಾಗಿ ಸಂಹರಿಸಲು ನಾನು ಪ್ರವೃತ್ತನಾಗಿದ್ದೇನೆ ಅಂತ ಕೃಷ್ಣ ಹೇಳಿಕ್ಕೆ ಹೊರಟಿದ್ದಾನೆ. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ. ನಾನು ಕಾಲನಾಗಿದ್ದೇನೆ. ಕಾಲ ಅಂದ್ರೇನು? ವಿವೃತ್ತಿಯಲ್ಲಿ ವಿವರಿಸ್ತಾರೆ. ಕಲಬಂಧನೆ ಧಾತು. ಕಲಧಾತುವಿಗೆ ಅನೇಕ ಅರ್ಥ ಇದೆ. ಕಲಬಂಧನೆ, ಕಲ ಸಂಹರಣೆ, ಕಲಜ್ಞಾನೆ, ಕಲವಿದ್ರಾವಣೆ, ಕಲಕಾಮಧೇನು ಇತಿ ಪಾಠಭೇದಾತ್ ಪೂರ್ಣ ಸದ್ಗುಣೈ ಕಲಿತತ್ವಾತ್ ಸಮೃದ್ಧತ್ವಾತ್ ಕಾಲಃ ಪೂರ್ಣ ಸದ್ಗುಣೋಸ್ಮೀತ್ಯರ್ಥ. ನಾನು ಕಾಲನಾಗಿದ್ದೇನೆಂದರೆ ಗುಣಪೂರ್ಣನಾಗಿದ್ದೇನೆ ಅಂತ ಅರ್ಥ. ಕಲಧಾತುವಿಗೆ ಅನೇಕ ಅರ್ಥ ಇದೆ. ಬಂಧನ ಅಂತ ಅರ್ಥ ಇದೆ, ಸಂಹಾರ ಅಂತ ಅರ್ಥ ಇದೆ, ಜ್ಞಾನ ಅಂತ ಅರ್ಥ ಇದೆ, ಓಡಿಸುವುದು ಅಂತ ಅರ್ಥ ಇದೆ, ಇಷ್ಟಾರ್ಥವನ್ನು ನೀಡುವಂಥದ್ದು ಅಂತ ಅರ್ಥ ಇದೆ. ಹೀಗೆ ಅನೇಕ ಅರ್ಥಗಳಲ್ಲಿ ಈ ಧಾತು ಇರುವುದರಿಂದ ಷಡ್ಗುಣೈಶ್ವರ್ಯಾದಿಗಳಿಂದ ಪೂರ್ಣನಾಗಿರತಕ್ಕಂತಹವನಾದ್ದರಿಂದ ನಾನು ಕಾಲ ಅಂತ ಅನಿಸಿದ್ದೇನೆ. ಪೂರ್ಣವಾದ ಸದ್ಗುಣಗಳು ಇರತಕ್ಕಂಥವನು ಅಂತ. ಅಂತಹ ಸದ್ಗುಣೈ ಕಲಿತತ್ವಾತ್ ಸಮೃದ್ಧತ್ವಾತ್ ಕಾಲಃ ಅಂದರೆ ಪೂರ್ಣ ಸದ್ಗುಣ ಅಸ್ಮಿ, ಪೂರ್ಣ ಸದ್ಗುಣನಾಗಿದ್ದೇನೆ. ತಥಾ ಜಗದ್ಬಂಧನ ಸಂಹರಣ ಬೋಧನ ವಿದ್ರಾವಣಾದಿ ಕರ್ಮಯುಕ್ತತ್ವಾಚ್ಚ ಕಾಲಃ ಅಸ್ಮಿ. ಜಗದ್ಬಂಧನ, ಈ ಜಗತ್ತಿಗೆ ಬಂಧನ, ನಮ್ಮನ್ನೆಲ್ಲ ಬಂಧಿಸುವಂಥದ್ದು. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ. ಪರಮಾತ್ಮ ಬಂಧಕನೂ ಹೌದು, ಅವನು ಮೋಚಕನೂ ಹೌದು. ನಮ್ಮನ್ನೆಲ್ಲ ಸಂಸಾರದಲ್ಲಿ ಬಂಧಿಸ್ತಕ್ಕಂಥವನು, ಬಂಧನ ಮಾಡತಕ್ಕಂಥವನು, ಸಂಹಾರ ಮಾಡತಕ್ಕಂಥವನು, ಬೋಧನ ಜ್ಞಾನವನ್ನು ನೀಡತಕ್ಕಂಥವನು, ವಿದ್ರಾವಣ ಓಡಿಸತಕ್ಕಂಥವನು ಇತ್ಯಾದಿ ಕರ್ಮಗಳಿಂದ ಕೂಡಿದವನಾದ್ದರಿಂದಲೂ ಕಾಲಃ ಅಸ್ಮೀತ್ಯರ್ಥಃ. ನಾನು ಕಾಲನಾಗಿದ್ದೇನೆ. ಕಾಲ ಶಬ್ದ ಹೇಗೆ ನಿಷ್ಪನ್ನ ಆಯಿತು? ಕಲತೇಹೇ ಕರ್ಮಣಿ ಕರ್ತರಿಚ ಅಣ್ ಘಂಗ್ ಪ್ರತ್ಯಯೋವ. ಕಲಧಾತುವಿಗೆ ಕರ್ಮಾರ್ಥದಲ್ಲಿ ಮತ್ತು ಕರ್ತರ್ಥದಲ್ಲಿ ಅಣ್ ಪ್ರತ್ಯಯ ಬರುತ್ತದೆ ಅಥವಾ ಘಂಗ್ ಪ್ರತ್ಯಯ ಬರುತ್ತೆ. ಬಂದು ಕಾಲಃ ಅಂತ ಆಗತ್ತೆ. ಕಲಧಾತು ಮುಂದೆ ಅಣ ಪ್ರತ್ಯಯ ಸೇರಿಕೊಂಡು ಕ ಎಂಬಲ್ಲಿ ಅಕಾರಕ್ಕೆ ವೃದ್ಧಿ ಬಂದು ಕಾಲ ಅಂತ ಆಗತ್ತೆ. ಕಾಲ ಅಂದರೆ ಇಷ್ಟರ್ಥ, ಉತ್ಪತ್ತಿ ಸ್ಥಿತಿ ಮೊದಲಾದವನ್ನು ಇರತಕ್ಕಂಥವನು. ಜಗತ್ತಿನ ಬಂಧನ ಸಂಹರಣ ಬೋಧನ ವಿದ್ರಾವಣಾದಿ ಕರ್ಮಯುಕ್ತತ್ವಾತ್ ಕಾಲಃ ಅಸ್ಮಿ. ಇನ್ನು ಇಷ್ಟೊಂದು ಉಗ್ರರೂಪ ಯಾಕೆ ಅಂತ ಕೇಳಿದ ಅರ್ಜುನ. ಅದು ಕೇಳ್ತಾ ಇದ್ದಾನೆ. ಕಿಮರ್ಥಂ ಉಗ್ರರೂಪ ಇತ್ಯಸ್ಯ ಉತ್ತರಂ ಲೋಕಕ್ಷಯಕೃತ್. ಇಡೀ ಲೋಕವನ್ನೇ ಸಂಹಾರ ಮಾಡಬೇಕಾದರೆ ಉಗ್ರರೂಪವನ್ನೇ ತಾಳಬೇಕು. ಹಿರಣ್ಯಕಶಿಪು ಒಬ್ಬನನ್ನು ಕೊಲ್ಲಲಿಕ್ಕೇನೆ ಭಗವಂತ ಎಂಥ ಉಗ್ರರೂಪವನ್ನು ತಾಳಿದ್ದಾನೆ. ಇನ್ನು ಇಡೀ ಜಗತ್ತನ್ನೇ ಸಂಹಾರ ಮಾಡಬೇಕು. ಅನೇಕ ಜನರಿದ್ದಾರೆ. ಈ ಎರಡು ಸೇನೆಗಳ ಮಧ್ಯದಲ್ಲಿ ಅನೇಕ ಸೈನಿಕರನ್ನು, ಅನೇಕ ದುಷ್ಟರನ್ನು ನಾಶ ಮಾಡಬೇಕಾಗಿದೆ. ಅಂತಹ ದುಷ್ಟರ ಕ್ಷಯಕೃತ್, ಅಂತಹ ದುಷ್ಟರ ಲೋಕಕ್ಷಯಕೃತ್, ಇಂತಹ ದುಷ್ಟರ ಸಂಹಾರಕ್ಕೋಸ್ಕರವಾಗಿ ನಾನು ಈ ಉಗ್ರವಾಗಿರತಕ್ಕಂತಹ ರೂಪವನ್ನು ತಾಳಬೇಕಾಗಿದೆ. ಮತ್ತು ಪ್ರವೃದ್ಧ ಅಂದರೆ ದೇಶತಃ ಕಾಲತಃ ಪರಿಪೂರ್ಣ ಅಂತ ಅರ್ಥ. ಪ್ರವೃದ್ಧ ದೇಶತಃ ಕಾಲತಃ ಪರಿಪೂರ್ಣ, ಎಲ್ಲ ದೇಶಗಳಲ್ಲಿಯೂ ಇದ್ದಾನೆ, ಎಲ್ಲ ಕಾಲದಲ್ಲಿಯೂ ಪರಮಾತ್ಮ ಇದ್ದಾನೆ ಅಂತ ಅರ್ಥ. ಅಥವಾ ಅನಾದಿ ನಿತ್ಯ, ಪರಮಾತ್ಮ ಯಾವಾಗಿಂದ ಇದ್ದಾನೆ? ಯಾವಾಗಲೂ ಇದ್ದಾನೆ. ಅನಾದಿ, ಅವನಿಗೆ ಆದಿ ಇಲ್ಲ,
ಅಂತೆ ಇಲ್ಲ, ಯಾವಾಗಲೂ ಇದ್ದಾನೆ. ಅದರರ್ಥ ದೇಶತಃ ಕಾಲತಃ ಅಂತ ಅರ್ಥ. ದೇಶತಃ ಕಾಲತಃ ಪೂರ್ಣನಾಗಿದ್ದಾನೆ, ಅನಾದಿ ನಿತ್ಯನಾಗಿದ್ದಾನೆ ಅಂತ ಅರ್ಥ. ಇನ್ನು ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ, ಈ ರೂಪವನ್ನು ತಾಳಿ ಯಾಕೆ ಬಂದಿದ್ದೇನೆ ಅಂತಂದರೆ ಅದು ಹೇಳ್ತಾ ಇದ್ದಾನೆ, ಲೋಕಸ್ಯ ಕ್ಷಯಕೃತ್ ಭವನ್, ಎಲ್ಲ ಜನರನ್ನು ನಾಶ ಮಾಡಲಿಕ್ಕೆ ಬಂದವನಾಗಿ ಇಹ ಇಲ್ಲಿ ಯುದ್ಧ ಮಂಡಲಗತಾನ್ ಲೋಕಾನ್, ಈ ಯುದ್ಧ ಮಂಡಲ ಇದೆಯಲ್ಲ, ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಏನು ಸನ್ನಿಹಿತರಾಗಿದ್ದಾರೆ ಆ ಜನರನ್ನು ಪ್ರತ್ಯಕ್ಷತಃ ಇವ ಸಂಹರ್ತು ಪ್ರವೃತ್ತೋಸ್ಮಿ, ಪ್ರತ್ಯಕ್ಷವಾಗಿ ಅವರನ್ನು ಸಂಹಾರ ಮಾಡಲಿಕ್ಕೆ ಬಂದಿದ್ದೇನೆ. ಹಾಗಾದರೆ ಪಾಂಡವರನ್ನು ಕೊಲ್ತೀಯ ನೀನು ಅನ್ನೋ ಪ್ರಶ್ನೆ ಬರುತ್ತೆ. ಎಲ್ಲರನ್ನು, ಈ ಸೈನ್ಯದಲ್ಲಿರ್ತಕ್ಕಂಥವ್ರನ್ನೆಲ್ಲರನ್ನೂ ಕೊಲ್ತೇನೆ ಅಂದರೆ ಪಾರ್ಥಾನಪಿ, ಪಾರ್ಥ ಅಂದರೆ ಪೃಥೆಯ ಮಕ್ಕಳು, ಪಾಂಡವರನ್ನು ಕೂಡ ಸಂಹಾರ ಮಾಡಲಿಕ್ಕೆ ನೀನು ಪ್ರವೃತ್ತನಾಗಿದ್ದೀಯಾ ಅಂದರೆ ಅದಕ್ಕೆ ಹೇಳಿದ ಋತೇಪಿ ತ್ವಾಂ, ನಿನ್ನನ್ನೂ ಹೊರತುಪಡಿಸಿ, ನಿನ್ನನ್ನು ಮಾತ್ರ ಅಲ್ಲ ನಿನ್ನಂತೆ ಪಾಂಡವರನ್ನೂ ಹೊರತುಪಡಿಸಿ ಉಳಿದವರನ್ನೆಲ್ಲ ಭೀಷ್ಮ ದ್ರೋಣ ಎಲ್ಲರನ್ನು ಸಂಹಾರ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಪಾರ್ಥಾನಪಿ ಸಂಹರ್ತು ಪ್ರವೃತ್ತಃ ಕಿಂ, ಪಾಂಡವರನ್ನು ಸಂಹಾರ ಮಾಡಲಿಕ್ಕೆ ನೀನು ಪ್ರವೃತ್ತನಾಗಿದ್ದೀಯಾ ಅಂದರೆ ಅದಕ್ಕೆ ಋತೆ ಅಪಿಹಿ ಧರ್ಮಾದಿ ಸಮುಚ್ಚಯೇ, ಧರ್ಮಾದಿಗಳನ್ನು ಅಂದರೆ ಧರ್ಮರಾಜ, ಭೀಮ, ನಕುಲ, ಸಹದೇವ ಇವರನ್ನು ಸಮುಚ್ಚಯಗೊಳಿಸಲಿಕ್ಕೋಸ್ಕರವಾಗಿ ನಿನ್ನನ್ನೂ ಹೊರತುಪಡಿಸಿ, ಅಂದರೆ ನಿನ್ನನ್ನು ಮಾತ್ರ ಅಲ್ಲ ನಿನ್ನಂತೆ ನಿನ್ನ ಸಹೋದರರನ್ನು ಹೊರತುಪಡಿಸಿ, ಧರ್ಮಾದಿ ಪಂಚಪಾಂಡವರು. ಮತ್ತು ಉಪಲಕ್ಷಣೆ ಇಟ್ಕೊಳ್ಬೇಕು, ಅಶ್ವತ್ಥಾಮ ಕೃತವರ್ಮ ಕೃಪಾಂಶ್ಚ, ಅವರು ಸಾಯುವುದಿಲ್ಲ. ಅಶ್ವತ್ಥಾಮ ಕೃತವರ್ಮ ಕೃಪಾ ಇವರು ಕುರುಕ್ಷೇತ್ರ ಸಂಗ್ರಾಮ ಆದಮೇಲೆ ಕೂಡ ಇರ್ತಾರೆ. ಆದ್ದರಿಂದ ಅವರನ್ನು ಹೊರತುಪಡಿಸಿ ಉಳಿದವರು ಪ್ರತ್ಯನೀಕೇಶು, ಈ ಎರಡೂ ಸೈನ್ಯಗಳಲ್ಲಿ 7 ಹಾಗೂ 11 18 ಅಕ್ಷೋಣಿ ಸೈನ್ಯದಲ್ಲಿ ಪರಸ್ಪರ ಪ್ರತಿಸ್ಪರ್ಧಿತೆಯ ಸ್ಥಿತಿ ಸೇನಾದ್ವಯೇ, ಪರಸ್ಪರವಾಗಿ ಪ್ರತಿಸ್ಪರ್ಧಿಗಳಾಗಿ ವಿರೋಧಿಗಳಾಗಿ ನಿಂತಿದ್ದಾರಲ್ಲ ಈ ಎರಡು ಸೈನ್ಯ, ಪಾಂಡವರ ಸೈನ್ಯ ಕೌರವರ ಸೈನ್ಯ, ಸೇನಾದ್ವಯೇ ಎರಡು ಸೈನ್ಯಗಳಲ್ಲಿ ಪ್ರತ್ಯನೀಕೇಶು ಅಂತ ಬಹುವಚನ ಪ್ರಯೋಗ ಮಾಡ್ತಾ ಇದ್ದಾನಲ್ಲ ಕೃಷ್ಣ. ಪ್ರತ್ಯನೀಕೇಶು ಅವಸ್ಥಿತಃ ಯೇ ಯೋಧಾಃ, ಎರಡೇ ಇರುವುದಿಲ್ಲಿ, ಎರಡೇ ಸೈನ್ಯಗಳು, ಪಾಂಡವರ ಸೈನ್ಯ ಕೌರವರ ಸೈನ್ಯ. ದ್ವಿವಚನ, ಬಹುವಚನ ಯಾಕೆ ಅಂತಂದರೆ ಅಕ್ಷೋಹಿಣಿ ಬಹುತ್ವಾಭಿಪ್ರಾಯಣ ಬಹುವಚನಂ. ಅಕ್ಷೋಹಿಣಿ ಒಂದಲ್ಲಲ್ಲ, ಈ ಕಡೆ ಒಂದು ಆ ಕಡೆ ಒಂದಲ್ಲ, ಬಹು ಅಕ್ಷೋಹಿಣಿ, 18 ಅಕ್ಷೋಹಿಣಿ ಸೈನ್ಯ ಇರೋದರಿಂದ ಬಹುತ್ವಾಭಿಪ್ರಾಯಣ, ಅಕ್ಷೋಹಿಣಿ ತುಂಬ ಇರೋದರಿಂದ ಬಹುವಚನ ಪ್ರಯೋಗ ಮಾಡಿದ್ದು. ಇಂತಹ ಅಕ್ಷೋಹಿಣಿ ಸೈನ್ಯಗಳಲ್ಲಿ ಯೇ ಅವಸ್ಥಿತಾ ಯೋಧಾ, ಯಾರೆಲ್ಲ ಯೋಧರಿದ್ದಾರೆ, ತೇ ಸರ್ವೇ ನ ಭವಿಷ್ಯಂತಿ ಇತ್ಯರ್ಥ, ಅವರ್ಯಾರು ಇನ್ನು ಇರುವುದಿಲ್ಲ, ಅವ್ರನ್ನೆಲ್ಲ ನಾನು ನಾಶ ಮಾಡ್ತೇನೆ, ಅದಕ್ಕೋಸ್ಕರವಾಗಿ ಉಗ್ರರೂಪವನ್ನು ಧಾರಣ ಮಾಡಿದ್ದೇನೆ. ಹಾಗಾದರೆ ಎಲ್ಲ ನೀನೇ ಮಾಡ್ತೀನಿ ಅಂತ ಆದರೆ ನಾನು ಯಾಕೆ ಏನೋ ಪ್ರಶ್ನೆ ಬರುತ್ತೆ. ಎಲ್ಲವನ್ನೂ ಕೃಷ್ಣನೇ ಸಂಹಾರ ಮಾಡ್ತಾನಂತಾದರೆ ಅರ್ಜುನ ಯಾಕೆ, ಅವನು ಹೇಗೂ ಯುದ್ಧ ಬೇಡ ಅಂತ ನಿವೃತ್ತನಾದವನು, ಯುದ್ಧ ಮಾಡುವಂಥ ಪ್ರೇರಣೆ ಮಾಡಿ ನಾನೆಲ್ಲರನ್ನು ಸಂಹಾರ ಮಾಡ್ತೇನೆ ಅಂದರೆ ಏನರ್ಥ? ಅದಕ್ಕೆ ಹೇಳ್ತಾನೆ ಕೃಷ್ಣ, ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೇತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್. ಎಲ್ಲವನ್ನು ನಾನೇ ಮಾಡ್ತೇನೆ, ಎಲ್ಲವನ್ನು ಪರಮಾತ್ಮನೇ ಮಾಡೋದು, ಸುಮ್ಮನೆ ನಾವು ಹೆಸರಿಗಷ್ಟೇ. ಅವ ಮಾಡ್ತಾನೆ, ನಮಗೆ ಕ್ರೆಡಿಟ್ ಕೊಡ್ತಾನೆ. ಅದನ್ನೇ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಎಲ್ಲವನ್ನು ನಾನೇ ಮಾಡುವಂಥದ್ದು, ನೀನು ಹೆಸರಿಗಷ್ಟೇ, ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್, ನೀನು ನಿಮಿತ್ತನಾಗು ಅಷ್ಟೇ, ನಿನ್ನೊಳಗಿದ್ದು ನಾನೇ ಸಂಹಾರ ಮಾಡ್ತೇನೆ. ಎಲ್ಲರಲ್ಲಿಯೂ ಅವನೇ ಇದ್ದು ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ ಅಂತ ಹೇಳುವ ಹಾಗೆ ಎಲ್ಲರೊಳಗೂ ಅವನಿದ್ದು ಅವನೇ ಎಲ್ಲವನ್ನು ಮಾಡತಕ್ಕಂಥವನು. ಆದ್ದರಿಂದ ನೀನು ನಿಮಿತ್ತ ಅಷ್ಟೇ, ನಿನ್ನೊಳಗಿದ್ದು ನಾನು ಸಂಹಾರ ಮಾಡ್ತೇನೆ. ಆದ್ದರಿಂದ ನೀನು
ಯಾವ ಯೋಚನೆ ಮಾಡಬೇಡ, ಹೆದರಬೇಡ, ನೀನು ಯುದ್ಧಕ್ಕೆ ಸಿದ್ಧನಾಗು, ಶತ್ರುಗಳನ್ನು ಗೆದ್ದು ಕೀರ್ತಿಯನ್ನು ಪಡೆದುಕೋ, ಸಮೃದ್ಧವಾಗಿರ್ತಕ್ಕಂಥ ಈ ರಾಜ್ಯವನ್ನು ಅನುಭವಿಸು. ಈಗಾಗಲೇ ನಾನು ಅವ್ರನ್ನೆಲ್ಲ ಸಂಹಾರ ಮಾಡಿಬಿಟ್ಟಿದ್ದೇನೆ, ಅಲ್ಲ ಸತ್ತಿಲ್ವಲ್ಲ ಅಂದರೆ ಅವರ ಆಯುಷ್ಯಾಪಹಾರ ಮಾಡಿಬಿಟ್ಟಿದ್ದೇನೆ. ಆದ್ದರಿಂದ ಅವರೆಲ್ಲ ಮರಣ ಸನ್ನಿಹಿತರಾಗಿದ್ದಾರೆ. ಆದ್ದರಿಂದ ನೀನು ಅವರನ್ನು ಸಂಹಾರ ಮಾಡು, ನೀನು ನಿಮಿತ್ತ ಅಷ್ಟೇ, ನಿನ್ನೊಳಗಿದ್ದು ನಾನೇ ಸಂಹಾರ ಮಾಡ್ತೇನೆ ಅಂತ. ತಸ್ಮಾತ್ ಆದ್ದರಿಂದ ತ್ವಂ ಉತ್ತಿಷ್ಠ, ನೀನು ಎದ್ದೇಳು, ಯುದ್ಧಕ್ಕೆ ಸನ್ನದ್ಧನಾಗುವಂತ ಅರ್ಥ. ನಾನೇ ಎಲ್ಲರನ್ನ ಸಂಹಾರ ಮಾಡಲು ಇಲ್ಲಿ ಬಂದಿದ್ದೀನಿ, ಆದ್ದರಿಂದ ನಿನಗೆ ವಿಜಯದಲ್ಲಿ ಯಾವ ಸಂದೇಹ ಇಲ್ಲ. ಆದ್ದರಿಂದ ಉತ್ತಿಷ್ಠ ಯಶೋಲಭಸ್ವ, ಯುದ್ಧಕ್ಕೆ ಸನ್ನದ್ಧನಾಗು. ಜಿತ್ವಾ ಶತ್ರೂನ್, ಶತ್ರೂನ್ ಜಿತ್ವಾ, ಇಲ್ಲಿರ್ತಕ್ಕಂತಹ ಶತ್ರುಗಳನ್ನು ಗೆದ್ದು ಯಶಃ ಲಭಸ್ವ, ಕೀರ್ತಿಯನ್ನು ಪಡೆ. ಸಮೃದ್ಧಂ ರಾಜ್ಯಂ ಭುಂಕ್ಷ್ವ, ಸಮೃದ್ಧವಾಗಿರತಕ್ಕಂತಹ ಈ ರಾಜ್ಯವನ್ನು ನೀನು ಭುಂಕ್ಷ್ವ, ಅನುಭವಿಸು. ಅಲ್ಲ, ಇನ್ನೂ ಯುದ್ಧ ಆಗಿಲ್ಲ, ಸಂಹಾರ ಮಾಡಿಲ್ಲ ಅಂದರೆ ಅವರೆಲ್ಲ ಈ ಮರಣ ಸನ್ನಿಹಿತರಾಗಿದ್ದಾರೆ, ಮರಣ ಸಮೀಪ ಬಂದಿದೆ ಅವರಿಗೆ, ಸತ್ತ ಹಾಗೆ ಅಂತ. ಮೃತಪ್ರಾಯರು ಅಂದರೆ ಇನ್ನೂ ಸತ್ತಿಲ್ಲ, ಸತ್ತ ಹಾಗೆ ಅಂತ. ಮಯೈವೇತೆ ನಿಹತಾಹ ಪೂರ್ವಮೇವ, ಈಗಾಗಲೇ ನಾನು ಅವರನ್ನು ಸಂಹಾರ ಮಾಡಿಬಿಟ್ಟಿದ್ದೇನೆ, ನನ್ನಿಂದ ಅವರು ಸತ್ತೋಗಿಬಿಟ್ಟಿದ್ದಾರೆ. ಅಲ್ಲ, ಬದುಕಿದ್ದಾರಲ್ಲ ಅಂದರೆ ಅವರ ಆಯುಷ್ಯವನ್ನು ಅಪಹಾರ ಮಾಡಿಬಿಟ್ಟಿದ್ದೇನೆ. ಆದ್ದರಿಂದ ಅವರಿಗೆಲ್ಲ ಮರಣ ಸನ್ನಿಹಿತ ಆಗಿದೆ. ಅಂಥವರನ್ನು ನೀನು ಪ್ರತ್ಯಕ್ಷವಾಗಿ ಸಂಹರಿಸು. ಈಗ ನಿಮಿತ್ತ ಮಾತ್ರ ಭವ, ನಿಮಿತ್ತ ಆಗು ಅಷ್ಟೇ. ಅವರೊಳಗಿದ್ದು ನೀನು, ನಿನ್ನೊಳಗಿದ್ದು ನಾನೇ ಸಂಹಾರ ಮಾಡ್ತೇನೆ, ನೀನು ನಿಮಿತ್ತನಾಗುವುದಷ್ಟೇ ಅಂತ. ಸವ್ಯಸಾಚಿನ್, ಸವ್ಯಸಾಚಿ ಅಂದರೆ ಎಡಗೈಯಲ್ಲಿಯೂ ಬಾಣ ಪ್ರಯೋಗ ಮಾಡ್ತಕ್ಕಂಥವ, ಬಲಗೈಯಲ್ಲಿಯೂ ಬಾಣ ಪ್ರಯೋಗ ಮಾಡ್ತಕ್ಕಂಥವ, ಅವನನ್ನು ಸವ್ಯಸಾಚಿ ಅಂತ ಹೇಳೋದು. ಸಾಮಾನ್ಯವಾಗಿ ಬಲಗೈಯಿಂದ ಬಾಣ ಪ್ರಯೋಗ ಮಾಡ್ತಾರೆ. ಸವ್ಯಸಾಚಿ ಅಂತ ಹೇಳಿ ಯಾಕಂದರೆ ಎಡಗೈಯಿಂದಲೂ ಪ್ರಯೋಗ ಮಾಡ್ತಾನೆ ಅಂತ, ಅಂದರೆ ಎರಡೂ ಕೈಗಳಿಂದಲೂ ಬಾಣವನ್ನು ಪ್ರಯೋಗ ಮಾಡ್ತಕ್ಕಂಥವನು ಸವ್ಯಸಾಚಿ. ಅದಕ್ಕೆ ಅವನಿಗೆ ಸವ್ಯಸಾಚಿ ಅಂತ ಹೆಸರು. ಅಂತಹ ಸವ್ಯಸಾಚಿ ಆಗಿರ್ತಕ್ಕಂತಹ ಅರ್ಜುನನೇ ನಿಮಿತ್ತ ಮಾತ್ರಂ ಭವ, ನೀನು ನಿಮಿತ್ತನಾಗು ಅಂತ ಈ ಶ್ಲೋಕದ ಅರ್ಥ. ವಿವೃತಿಯಲ್ಲಿ ರಾಯರು ಇದಕ್ಕೆ ವಿವರಣೆ ನೀಡ್ತಾರೆ. ಪೂರ್ವಂ ದ್ವಿತೀಯೇ ನಚೈತದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿ ವಾನೋ ಜಯೇಯೋ ಇತಿ ವದಂತಂ ಪಾರ್ಥಂ ಪ್ರತಿ ಸಂದೇಹೇಪಿ ಯುದ್ಧೇ ಪ್ರವೃತ್ತಿ ಯುಕ್ತ ಪಕ್ಷದ್ವಯೇಪಿ ಫಲಲಾಭಾತ್. ಅರ್ಜುನ ಹೇಳಿದ, ನಚೈತದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿ ವಾನೋ ಜಯೇಯೋ, ನಾವು ಗೆಲ್ತೀವೋ ಇಲ್ಲೋ ಅಂತ, ಯುದ್ಧ ಮಾಡಬೇಕೋ ಬೇಡೋ ಅಂತ. ಯುದ್ಧ ಮಾಡಿದರೆ ಗೆಲ್ಲುವ ಭರವಸೆ ಇಲ್ಲ, ನಾವು ಗೆಲ್ಲಬಹುದು ಅಥವಾ ಅವ್ರು ಗೆಲ್ಲಬಹುದು, ಈ ರೀತಿಯಾಗಿ ಅರ್ಜುನ ಸಂದೇಹ ಮಾಡಿದ್ದ. ಆ ಥರ ಸಂದೇಹ ಬಂದಾಗ ನೀನು ಯುದ್ಧ ಮಾಡಬೇಕು, ಯುದ್ಧ ಮಾಡಿದರೆ ನಿನಗೆ ಫಲಲಾಭ ಇದ್ದೇ ಇದೆ, ಯುದ್ಧ ಮಾಡಿ ಗೆದ್ದರೂ ನಿನಗೆ ಫಲ ಇದೆ, ಯುದ್ಧ ಮಾಡಿ ಸೋತರೂ ನಿನಗೆ ಫಲ ಇದೆ ಎಂಬುದಾಗಿ ಕೃಷ್ಣ ಅಲ್ಲಿ ನಿರೂಪಣೆ ಮಾಡಿದ್ದ. ಇಲ್ಲಿ ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೇ ಮಹೀಂ, ಯುದ್ಧ ಮಾಡಬೇಕೋ ಬೇಡವೋ, ನಮಗೆ ಗೆಲುವು ಉಂಟಾಗುತ್ತೋ ಸೋಲ್ತೇವೋ ಎಂಬುದಾಗಿ ಸಂದೇಹ ಪಡುತ್ತಾ ಏನು ಮಾಡಬೇಕೆಂದು ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ಅರ್ಜುನ ಸಂದೇಹ ವ್ಯಕ್ತಪಡಿಸಿದ್ದ. ಆದ್ದರಿಂದ ಯುದ್ಧ ಮಾಡುವುದು ಶ್ರೇಷ್ಠವೋ ಯುದ್ಧ ಪರಿತ್ಯಾಗ ಮಾಡುವುದು ಶ್ರೇಷ್ಠವೋ ಅದನ್ನು ಗೊತ್ತಾಗ್ತಾ ಇಲ್ಲ ಅಂತ ಅರ್ಜುನ ಹೇಳಿದಾಗ ಅಲ್ಲಿ ಫಲದಲ್ಲಿ ಸಂದೇಹ ಇತ್ತು. ಆಗ ಯುದ್ಧದಲ್ಲಿ ಪ್ರವೃತ್ತಿ ಮಾಡಲಿಕ್ಕೋಸ್ಕರವಾಗಿ ಕೃಷ್ಣ ಏನು ಹೇಳಿದ, ನೀನು ಯುದ್ಧ ಮಾಡಿದರೂ ಫಲ ಇದೆ, ಯುದ್ಧದಲ್ಲಿ ಗೆದ್ದರೂ ಫಲ ಇದೆ, ಯುದ್ಧದಲ್ಲಿ ಸೋತರೂ ಫಲ ಇದೆ ಅಂತ. ಯುದ್ಧದಲ್ಲಿ ನೀನು ಮೃತನಾದರೆ ಸ್ವರ್ಗವನ್ನು ಗಳಿಸ್ತೀಯ, ಗೆದ್ದರೆ ರಾಜ್ಯವನ್ನು ಅನುಭವಿಸ್ತೀಯ. ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಸೇ ಮಹೀಂ ಅಂತ ಈ ಸೋಲು ಗೆಲುವು ಎರಡೂ ಪಕ್ಷದಲ್ಲಿಯೂ ಕೂಡ ಫಲ ಇದೆ
ಆದ್ದರಿಂದ ನೀನು ಯುದ್ಧ ಮಾಡುವುದರಿಂದ ನಿನಗೆ ಸತ್ತರೆ ಸ್ವರ್ಗ ಸಿಗತ್ತೆ, ಗೆದ್ದರೆ ನಿನಗೆ ರಾಜ್ಯ ಸಿಗತ್ತೆ. ಆದ್ದರಿಂದ ಉಭಯಥಾಪಿ ನೀನು ಯುದ್ಧ ಪ್ರವೃತ್ತಿ ಮಾಡೋದು ಸರಿ ಅಂತ ಉತ್ತರ ನೀಡಿದ್ದ. ಈಗ ಸೋಲುವ ಸಂಖ್ಯೆ ಇಲ್ಲ ಅಂತ, ಗೆದ್ದರೂ ಫಲ ಇದೆ, ಸೋತರೂ ಫಲ ಇದೆ ಅಂತ ಹಿಂದೆ ಹೇಳಿದ್ದ. ಈಗ ಸೋತರು ಅಂತ ಹೇಳಲಿಕ್ಕೆ ನೀ ಗೆದ್ದೇ ಗೆಲ್ತೀಯಾ ಅಂತ. ಹಿಂದೆ ಹೇಳಿದ್ದು ಸೋಲು ಮತ್ತು ಗೆಲುವು ಎರಡೂ ಪಕ್ಷಗಳಲ್ಲಿ ಫಲ ಇದೆ ಅಂತ. ಆದ್ದರಿಂದ ಗೆಲುವೇ ಇರಲಿ ಸೋಲೇ ಇರಲಿ ಯುದ್ಧ ಮಾಡಲೇಬೇಕು ಅಂತ ಹೇಳಿದ್ದು. ಈಗ ನಿನಗೆ ಸೋಲುವ ಶಂಕೆನೇ ಇಲ್ಲ ಅಂತ ಹೇಳಿಕೊಟ್ಟಿದ್ದಾನೆ. ನೀನು ಸೋಲುವ ಕಾರಣವೇ ಇಲ್ಲ. ಆದ್ದರಿಂದ ತಸ್ಮಾತ್ ತ್ವಮುತ್ತಿಷ್ಠ ಯಶೋಲಭಸ್ವ. ಆದ್ದರಿಂದ ನೀನು ನಿನಗೆ ಪರಾಜಯ ಶಂಕೆ ಇಲ್ಲ ಈಗ ಅಂತ ಹೇಳಿಕ್ಕೋಸ್ಕರವಾಗಿ ಈ ಶ್ಲೋಕ ಹಾಗೂ ಮುಂದಿನ 2 ಶ್ಲೋಕಗಳನ್ನು ಹೇಳ್ತಾ ಇದ್ದಾನೆ ಕೃಷ್ಣ ಎಂಬುದಾಗಿ ಇಲ್ಲಿ ರಾಯರದಕ್ಕೆ ಅವತರಣಿಕೆಯನ್ನು ಕೊಡ್ತಾ ಇದ್ದಾರೆ. ಪೂರ್ವಂ ಹಿಂದೆ ದ್ವಿತೀಯ 2ನೇ ಅಧ್ಯಾಯದಲ್ಲಿ ನಚೈತದ್ವಿದ್ಮಃ ಕತರನ್ನೋ ಗರಿಯೋ, ಇವೆರಡರಲ್ಲಿ ಯಾವುದು ಶ್ರೇಷ್ಠ ಅಂತ ಗೊತ್ತಾಗ್ತಾ ಇಲ್ಲ. ಯಾವುದು? ಯದ್ವಾಜಯೇಮ ಯದಿ ವಾನೋಜಯೇಯೋ, ನಾವು ಗೆಲ್ಲುತ್ತೇವೆಯೋ ಅಥವಾ ಅವರು ಗೆಲ್ಲುತ್ತಾರೋ. ಆದ್ದರಿಂದ ಇದರಲ್ಲಿ ಯಾವುದು ಶ್ರೇಷ್ಠ, ಯುದ್ಧ ಮಾಡೋದು ಶ್ರೇಷ್ಠವೋ ಯುದ್ಧವನ್ನು ಬಿಡೋದು ಶ್ರೇಷ್ಠವೋ, ಈ ರೀತಿಯಾಗಿ ವದಂತಂ ಹೇಳ್ತಾ ಇರತಕ್ಕಂತಹ ಪಾರ್ಥಂ ಪ್ರತಿ ಅರ್ಜುನನ ಕುರಿತು ಸಂದೇಹೇಪಿ, ಸಂದೇಹ ಇದ್ದರೂ ಸಹ ಯುದ್ಧೇ ಪ್ರವೃತ್ತಿರ್ಯುಕ್ತ, ಆ ಸಂದೇಹ ಇದ್ದರೂ ಕೂಡ ಯುದ್ಧ ಮಾಡಿದರೆ ನಿನಗೆ ಗೆದ್ದರೂ ಫಲ ಇದೆ ಸೋತರೂ ಫಲ ಇದೆ, ಆದ್ದರಿಂದ ಯುದ್ಧ ಮಾಡಬೇಕು ಅಂತ ಹಿಂದೆ ಹೇಳಿದ್ದು ಸರಿ. ಯಾಕೆ? ಪಕ್ಷದ್ವಯೇಪಿ ಫಲ ಲಾಭ, ಸೋತರೂ ಫಲ ಇದೆ ಗೆದ್ದರೂ ಫಲ ಇದೆ. ಅದನ್ನೇ ಅಲ್ಲಿ ಹೇಳಿದ. ಹತೋ ವಾ ಪ್ರಾಪ್ಸ್ಯಸೆ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ. ಹತೋ ವಾ ಪ್ರಾಪ್ಸ್ಯಸೆ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯೆ ಮಹೀಂ ಎಂಬುದಾಗಿ ಉತ್ತರವನ್ನು ಹೇಳಿದ. ನೀನು ಹತನಾದರೆ ಸ್ವರ್ಗ ಸಿಗತ್ತೆ, ಸೋತರೆ ಗೆದ್ದರೆ ನಿನಗೆ ರಾಜ್ಯ ಸಿಗತ್ತೆ ಅಂತ ಉತ್ತರ ಕೊಟ್ಟಿದ್ದ. ಗೆದ್ದರೆ ಸೋತರೆ ಅಂತ ಎರಡು ಪಕ್ಷದಲ್ಲಿ. ಈಗ ನಿನಗೆ ಸೋಲೆ ಇಲ್ಲ, ಇದಾನಿಂ ತವ ಪರಾಜಯ ಶಂಕಾ ನಾಸ್ತಿ, ಸೋಲುವ ಶಂಕೆ ಇಲ್ಲ ಅಂತ ಹೇಳಿಕೊಟ್ಟಿದ್ದಾನೆ ಈ 2 ಶ್ಲೋಕದಿಂದ. ತಸ್ಮಾತ್ ತ್ವಮುತ್ತಿಷ್ಠ ಯಶೋಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಎಂಬ ಈ ಶ್ಲೋಕ ಹಾಗೂ ಮುಂದಿನ ಶ್ಲೋಕಗಳಿಂದ ಅಂತ. ಯಸ್ಮಾತ್ ಯಾವ ಕಾರಣದಿಂದ, ಅಹಮೇವ ನಾನೇ, ಲೋಕಾನ್ ಎಲ್ಲ ಜನರನ್ನು, ಸಮಾಹರ್ತುಂ ಸಂಹಾರ ಮಾಡಲು, ಇಹ ಇಲ್ಲಿ ಪ್ರವೃತ್ತನಾಗಿದ್ದೇನೋ, ತಸ್ಮಾತ್ ಆ ಕಾರಣದಿಂದಾಗಿ, ವಿಜಯೇ ವಿಜಯದಲ್ಲಿ, ಸಂದೇಹಾಭಾವಾತ್ ಸಂದೇಹವೇ ಇಲ್ಲ, ಆದ್ದರಿಂದ ಉತ್ತಿಷ್ಠ ಎದ್ದೇಳು, ಯೋದ್ಧುಂ ಸನ್ನದ್ಧೋ ಭವ ಯುದ್ಧ ಮಾಡಲು ಸಿದ್ಧನಾಗು, ಶತ್ರುನ್ ಜಿತ್ವಾ ಶತ್ರುಗಳನ್ನು ಗೆದ್ದು, ಯಶೋಲಭಸ್ವ ಯಶಸ್ಸನ್ನು ಗಳಿಸು, ಸಮೃದ್ಧಂ ರಾಜ್ಯಂ ಭುಂಕ್ಷ್ವ ಸಮೃದ್ಧವಾಗಿರತಕ್ಕಂತಹ ರಾಜ್ಯವನ್ನು ಅನುಭವಿಸು. ಪೂರ್ವಮೇವ ಮಯಾ ನಿಹತಪ್ರಾಯಾಃ, ಮೊದಲೇ ನನ್ನಿಂದ ಇವರೆಲ್ಲ ಕೊಲ್ಲಲ್ಪಟ್ಟಂತೆಯೇ ಸರಿ. ಯಾಕೆಂದರೆ ಅಪಹೃತ ಆಯುಷ್ವೇನ, ಅವರ ಆಯುಷ್ಯವನ್ನು ನಾನು ಅಪಹರಣ ಮಾಡಿದ್ದರಿಂದ ಅವರೆಲ್ಲ ಸನ್ನಿಹಿತ ಮರಣಾಃ ಸಂತಿ, ಮರಣ ಸನ್ನಿಹಿತರಾಗಿದ್ದಾರೆ. ತಾನ್ ಪ್ರತ್ಯಕ್ಷತಃ ಹಂತುಂ, ಪ್ರತ್ಯಕ್ಷವಾಗಿ ಅವರನ್ನು ಕೊಲ್ಲಲು, ಹೇ ಸವ್ಯಸಾಚಿನ್ ಎಲೆ ಅರ್ಜುನನೇ, ತ್ವಂ ನೀನು ನಿಮಿತ್ತ ಮಾತ್ರಂ ಭವ ಕೇವಲ ನಿಮಿತ್ತನಾಗು, ಪಶ್ಚಾದಪಿ ತ್ವಯಿ ಸ್ಥಿತ್ವ ಅಹಮೇವ ಹನಿಷ್ಯಾಮಿ. ಮತ್ತು ಇಷ್ಟಾಗಿಯೂ ನಿನಗೆ ಅನುಮಾನಿದ್ರೆ ಮುಂದೆ ಕೂಡ ನಾನೇ ನಿನ್ನೊಳಗಿದ್ದು ಅವರನ್ನು ಸಂಹಾರ ಮಾಡ್ತೇನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಮುಂದಿನ ಶ್ಲೋಕದಲ್ಲಿ ಕೂಡ ಇದೇ ವಿಷಯವನ್ನು ಹೇಳ್ತಾನೆ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾ ಅನ್ಯಾನಪಿ ಯೋಧವೀರಾನ್ ಮಯಾ ಹತಾಂಸ್ತ್ವಂ ಜಹಿ ಮಾಂ ಮಾ ವ್ಯಥಿಷ್ಠಾಃ ಯುದ್ಧಸ್ವಜೇತಾಸಿ ರಣೇ ಸಪತ್ನಾನ್. ನನ್ನಿಂದ ಈಗಾಗಲೇ ಇವರು ಕೊಲ್ಲಲ್ಪಟ್ಟಿದ್ದಾರೆ. ಮಯಾ ಹತಾಃ ತ್ವಂ ಜಹಿ, ನಾನು ಈಗಾಗಲೇ ಅವರನ್ನು ಕೊಂದುಬಿಟ್ಟಿದ್ದೇನೆ. ಆದ್ದರಿಂದ ನೀನು ಈಗ ಕೊಲ್ಲು, ಇವರನ್ನು ಕೊಂದರೆ ಪಾಪ ಬರುತ್ತೆ ಅಂತ ದುಃಖ ಪಡಬೇಡ, ಯಾಕೆಂದರೆ ನಾನೇ ಅವರನ್ನು ಕೊಂದುಬಿಟ್ಟಿದ್ದೇನೆ ಅಂತ. ನನ್ನಿಂದಲೇ ಈಗಾಗಲೇ
ಕೊಲ್ಲಲ್ಪಟ್ಟಂತಹ ಇವರನ್ನೆಲ್ಲ ಯಾರು? ದ್ರೋಣಂಚ, ದ್ರೋಣರನ್ನು, ಭೀಷ್ಮರನ್ನು, ಜಯದ್ರಥನನ್ನು, ಕರ್ಣನನ್ನು, ತಥಾ ಹಾಗೆಯೇ ಅನ್ಯಾನಪಿ ಯೋಧ ವೀರಾನ್, ಹಾಗೆ ಇತರ ಯೋಧರನ್ನು ಕೂಡ ಮಯಾ ಹತಾನ್, ಈಗ ನಾನು ಅವರನ್ನು ಸಂಹಾರ ಮಾಡಿದ್ದೇನೆ ಅಂಥವರನ್ನು ತ್ವಂ ಜಹಿ, ನೀನು ಸಂಹಾರ ಮಾಡು. ಮಾ ವ್ಯಥಿಷ್ಠ, ವ್ಯಥೆ ಪಡಬೇಡ. ಯುದ್ಧಸ್ವ, ಯುದ್ಧ ಮಾಡು. ರಣ ಯುದ್ಧದಲ್ಲಿ ಸಪತ್ನಾನ್, ಶತ್ರುಗಳನ್ನು, ಜೇತ ಅಸಿ, ನೀನು ಗೆಲ್ಲುತ್ತೀಯಾ ಅಂತ ಈ ಶ್ಲೋಕದ ಅರ್ಥ ವಿವೃತ್ತಿಯಲ್ಲಿ ವಿವರಿಸ್ತಾರೆ. ನಾನು ದ್ರೋಣ ಧನುರ್ವಿದ್ಯಾಚಾರ್ಯ, ಭೀಷ್ಮ ಸ್ವಚ್ಛಂದವೃತ್ತು, ಯಹ ಅಸ್ಯ ಶಿರಃ ಚಿತ್ವಾ ಭೂಮೌ ಪಾತಯೇತ್ ತಚ್ಚಿರೋ ಭೇತ್ಸ್ಯತೆ ಇತಿ ಪಿತುಃ ವರೇಣ ಬಲಿಷ್ಠಃ ಸೈಂಧವಃ. ವಾಸವಶಕ್ತಿಯ ಕರ್ಣಃ ಬಲವಾನ್, ಏವಂ ಅನ್ಯೇತ್ಯ ಬಲಿಷ್ಠಾಃ ಸಂತಿ, ತೇ ಕಥಂ ಮಯಾ ಜೇಯಾಃ ಇತ್ಯತಃ ಆಹ. ಯಾಕೆ ಕೃಷ್ಣ ಈ ಮಾತನ್ನು ಹೇಳ್ತಾ ಇದ್ದಾನೆಂದರೆ, ಅರ್ಜುನ ಒಂದು ಸಂದೇಹ ಬರ್ಬೋದು, ಅಲ್ಲ ಎಲ್ಲರನ್ನ ನಾನು ಕೊಂದುಬಿಟ್ಟಿದ್ದೇನೆ, ನೀನು ಕೊಲ್ಲು ಅಂತ ಹೇಳ್ತಿದ್ದೀಯಲ್ಲ, ಇವರೆಲ್ಲ ಸಾಯ್ತಾರಾ? ಸಾಯೋದಿಲ್ಲಲ್ಲ ಇವರೆಲ್ಲ. ಯಾಕೆಂದ್ರೆ ದ್ರೋಣಾಚಾರ್ಯರು ಸಾಯಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವರು ಎಲ್ಲರಿಗೂ ಧನುರ್ವಿದ್ಯೆಯನ್ನು ಹೇಳಿಕೊಟ್ಟವರು, ಎಲ್ಲರಿಗೂ ಧನುರ್ವಿದ್ಯೆಯನ್ನು ಕಲಿಸಿದವರೇ ಅವರು. ಹಾಗಾಗಿ ಶಿಷ್ಯನಿಗಿಂತ ಗುರುವಿಗೆ ವಿದ್ಯೆ ಜಾಸ್ತಿ ಬರ್ತಿರ್ತದೆ. ಹಾಗಿರುವಾಗ ಅವರನ್ನು ಶಿಷ್ಯನಾಗಿ ನಾನು ಗೆಲ್ಲುವುದು ಹೇಗೆ? ಆದ್ದರಿಂದ ಈ ಧನುರ್ವಿದ್ಯಾಚಾರ್ಯರನ್ನು ಸೋರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಯಾರಿಗೂ ಅವರನ್ನು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆದದ್ದಲ್ವ, ದ್ರೋಣನನ್ನು ಯಾರೂ ಕೊಲ್ಲಿಲ್ಲ. ದ್ರೋಣ ಸಹಜವಾಗಿ ಅವನು ತನ್ನ ಪ್ರಾಣತ್ಯಾಗ ಮಾಡಿದ. ಮಗನ ಮರಣ ವಾರ್ತೆಯನ್ನು ಕೇಳಿ ದ್ರೋಣ ಶಸ್ತ್ರಸನ್ಯಾಸ ಮಾಡಿ ತನ್ನ ಪ್ರಾಣತ್ಯಾಗ ಮಾಡಿದ. ಯಾರೂ ದ್ರೋಣನನ್ನು ಕೊಲ್ಲಲಿಲ್ಲ. ಇನ್ನು ಭೀಷ್ಮ ಯುದ್ಧದಲ್ಲಿ ಸಾಯಲಿಲ್ಲ. ಅವನಿಗೆ ಸ್ವಚ್ಛಂದ ಮೃತ್ಯು ವರ ಇದೆ. ಅವನಿಗೆ ಯಾವಾಗ ಬೇಕು ಆವಾಗ ಸಾಯ್ಬೋದು, ಇಚ್ಛಾಮರಣಿ ಅಂತಾರಲ್ಲ ಹಾಗಿದ್ದವನು. ಹಾಗಾಗಿ ಅವನಿಗೆ ಸಾಯಲಿಕ್ಕೆ ಇಚ್ಛೆ ಇಲ್ಲ ಅಂತಾದರೆ ನಮಗೆ ಕೊಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅವನನ್ನು. ಆದ್ದರಿಂದ ಅವನನ್ನು ಕೊಲ್ಲೋದು ಹೇಗೆ? ಇನ್ನು ಜಯದ್ರಥ ಇದ್ದಾನೆ. ಜಯದ್ರಥನಿಗೆ ಅವರಪ್ಪನ ವರ ಇದೆ. ಏನು ವರ ಇದೆ? ಯಾರು ನಿನ್ನ ತಲೆಯನ್ನು ಭೂಮಿಯಲ್ಲಿ ಬೀಳಿಸ್ತಾರೋ ಅವರ ತಲೆ ಛಿದ್ರಾಗಿ ಹೋಗುತ್ತೆ ಅಂತ ವರ ಇದೆ. ಯಾರು ಜಯದ್ರಥನ ತಲೆಯನ್ನು ಕತ್ತರಿಸಿ ಭೂಮಿಯಲ್ಲಿ ಬೀಳಿಸ್ತಾರೋ ಆ ಭೂಮಿಯಲ್ಲಿ ಬೀಳಿಸುವವರು ಅವರ ತಲೆ ಛಿದ್ರವಾಗುತ್ತೆ ಅಂತ ತಂದೆಯ ವರ ಇದೆ. ಹಾಗಾಗಿ ಆ ಒಂದು ವರದಿಂದ ಅವನು ಬಲಿಷ್ಠನಾಗಿದ್ದಾನೆ ಜಯದ್ರಥ. ಹೀಗಿರುವಾಗ ಅವನನ್ನು ಕೊಲ್ಲುವುದು ಹೇಗೆ? ಅವನ ತಲೆಯನ್ನು ಕತ್ತರಿಸಿದರೆ ಆ ಜಯದ್ರಥನ ತಲೆ ನೆಲದ ಮೇಲೆ ಬಿದ್ದರೆ ಕೊಂದಂತಹ ಅರ್ಜುನನ ತಲೆ ತುಂಡಾಗಿ ಹೋಗ್ತದೆ. ಅಂತಹ ವರ ಇದೆ ಅವನಿಗೆ, ಜಯದ್ರಥನಿಗೆ. ಹಾಗಾಗಿ ಅವನನ್ನು ಸಂಹಾರ ಮಾಡೋದು ಹೇಗೆ? ಇನ್ನು ಕರ್ಣ, ಅವನು ಬಲಿಷ್ಠ. ಯಾಕೆಂದರೆ ಕರ್ಣನಿಗೆ ಆ ವಾಸವ ಶಕ್ತಿಯ ಕರ್ಣ ಬಲವಾನ್. ವಾಸವ ಶಕ್ತಿ, ಇಂದ್ರನ ಶಕ್ತಿ, ಇಂದ್ರನ ವರ ಇದೆ ಅವನಿಗೆ. ಹಾಗಾಗಿ ಆ ಕರ್ಣ, ಇಂದ್ರೇನು ಶಕ್ತಿಯಾಯುಧ ಕೊಟ್ಟಿದ್ದಾನೆ, ಆ ಶಕ್ತಿಯಾಯುಧದಿಂದಾಗಿ ಕರ್ಣ ಬಲಿಷ್ಠನಾಗಿದ್ದಾನೆ. ಹೀಗೆ ಅವರನ್ನು ನಾನು ಹೇಗೆ ಗೆಲ್ಲಿ ಎಂಬ ಶಂಕೆಗೆ ಉತ್ತರವಾಗಿ ಈ ಶ್ಲೋಕ ಹೊರಟಿದೆ ಅಂತ ಅವತರಣಿಕೆಯನ್ನು ರಾಯರು ನೀಡುತ್ತಾರೆ. ತೇ ಕಥಮ್ಮಯ ಜೇಯಾಹ. ಅದರಿಂದ ಇವರನ್ನೆಲ್ಲ ದ್ರೋಣ, ಭೀಷ್ಮ, ಜಯದ್ರಥ ಹಾಗೂ ಕರ್ಣ ಇವರನ್ನು ನಾನು ಹೇಗೆ ಕೊಲ್ಲಲಿ ಅನ್ನೋ ಸಂದೇಹ ಬರೋದರಿಂದಾಗಿ ಇವರ 4 ಹೆಸರನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ. ಇನ್ನೂ ಇದ್ದಾರೆ ಅನೇಕರು, ಆದರೆ ಇವರನ್ನೇ ಕೃಷ್ಣ ಯಾಕೆ ಉಲ್ಲೇಖ ಮಾಡ್ತಾ ಇದ್ದಾನೆ? ದ್ರೋಣಂ, ಭೀಷ್ಮಂ, ಜಯದ್ರಥಂಚ ಕರ್ಣಂ ಅಂತ ಇವರನ್ನು ಹೆಸರು ಹೇಳಿ ಯಾಕೆ ಉಲ್ಲೇಖಿಸ್ತಾ ಇದ್ದಾನೆ ಅಂತಂದರೆ ಈ ಒಂದು ಸಂದೇಹ ಅರ್ಜುನನಿಗೆ ಬರುತ್ತೆ. ಅದಕ್ಕೋಸ್ಕರವಾಗಿ ಅವರನ್ನು ಕೂಡ ನಾನು ಕೊಂದುಬಿಟ್ಟಿದ್ದೇನೆ, ನೀನು ಯೋಚನೆ ಮಾಡಬೇಡ, ನೀನು ಯುದ್ಧದಲ್ಲಿ ಗೆಲ್ಲು ಅಂತ ಉತ್ತರ ಕೊಡ್ತಾನೆ. ಆವಾಗ ಸಂಜಯ್ ಹೇಳ್ತಾನೆ, ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿ ವೇಪಮಾನ ಕಿರೀಟಿ ನಮಸ್ಕೃತ್ವಾ ಭೂಯ ವಿವಾಹ ಕೃಷ್ಣಂ ಸಗದ್ಗದಂ ಭೀತ ಪ್ರಣಮ್ಯ. ಸಂಜಯ್ ಇದೆಲ್ಲವನ್ನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಕುರುಕ್ಷೇತ್ರ ಯುದ್ಧರಂಗದಲ್ಲಿ ಏನು ನಡೀತಾ ಇದೆ ಅದೆಲ್ಲ ವರದಿಯನ್ನು ಒಪ್ಪಿಸ್ತಾ ಇದ್ದಾನೆ ಸಂಜಯ ಧೃತರಾಷ್ಟ್ರನಿಗೆ. ಹಾಗಾಗಿ ಸಂಜಯ್ ಹೇಳಿದ, ಕೃಷ್ಣನ ಈ ಮಾತನ್ನು ಕೇಳಿ
ಅರ್ಜುನ ಅಂಜಲಿಬದ್ಧನಾಗಿ ಭಯದಿಂದ ನಡುಗ್ತಾ ಇದ್ದಾನೆ. ಮತ್ತೆ ಮತ್ತೆ ಕೃಷ್ಣನಿಗೆ ನಮಸ್ಕಾರ ಮಾಡಿ ಅತ್ಯಂತ ಭೀತನಾಗಿ ಗದ್ಗದಿತನಾಗಿ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಈ ಮಾತನ್ನು ಹೇಳ್ತಾ ಇದ್ದಾನೆ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಕೇಶವಸ್ಯ ಶ್ರೀಕೃಷ್ಣನ ಏತದ್ವಚನಂ, ಈ ಮಾತನ್ನು ಶ್ರುತ್ವ ಕೇಳಿ ಕಿರೀಟಿ ಅರ್ಜುನನು ಕೃತಾಂಜಲಿ ಅಂಜಲಿಬದ್ಧನಾಗಿ ವೇಪಮಾನ ಭಯದಿಂದ ನಡುಗುತ್ತಾ ನಮಸ್ಕೃತ್ವ ಕೃಷ್ಣಂ ನಮಸ್ಕೃತ್ವ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿ ಭೂಯ ಮತ್ತೆ ಮತ್ತೆ ಕೃಷ್ಣಂ ನಮಸ್ಕೃತ್ವ ಕೃಷ್ಣನಿಗೆ ನಮಸ್ಕಾರ ಮಾಡಿ ಭೀತಃ ಅತ್ಯಂತ ಭೀತನಾಗಿ ಒಂದು ಶಬ್ದವನ್ನು ಎರಡು ಸಲ ಪ್ರಯೋಗ ಮಾಡಿದರೆ ಅದಕ್ಕೆ ಅತ್ಯಂತ ಅಂತ ಅರ್ಥ. ಭೀತ ಅಂದರೆ ಹೆದರಿದವ, ಭೀತ ಅಂದರೆ ತುಂಬ ಹೆದರಿದವ, ಅತ್ಯಂತ ಹೆದರಿದವನಾಗಿ ಸಗದ್ಗದಂ ಗದ್ಗದ ಕಂಠನಾಗಿ ಪ್ರಣಮ್ಯ ನಮಸ್ಕರಿಸಿ ಆಹಾ ಕೃಷ್ಣನಿಗೆ ಮುಂದೆ ಹೇಳ್ತಕ್ಕಂಥ ಮಾತನ್ನು ಹೇಳಿದ ಅಂತ ಸಂಜಯ ಹೇಳ್ತಾ ಇರೋದು. ತತ ಕಿಂ ಜಾತಂ ಇತಿ ಧಾರ್ತರಾಷ್ಟ್ರ ಹಾರ್ದಂ ಪರಿಹರ್ತುಂ ಸಂಜಯ ವಾಚ, ಏನಾಗ್ತಾ ಇದೆ ಮುಂದೆ ಏನಾಯಿತು ಅಂತ ಧೃತರಾಷ್ಟ್ರ ಕೇಳಿದ. ಆ ಧೃತರಾಷ್ಟ್ರನ ಶಂಕೆ ಹಾರ್ದಂ, ಅವನ ಹೃದಯದಲ್ಲಿರತಕ್ಕಂತಹ ಸಂದೇಹ, ಅದನ್ನು ಪರಿಹಾರ ಮಾಡಲಿಕ್ಕೆ ಸಂಜಯ ವಾಚ ಸಂಜಯ್ ಹೇಳಿದ. ಕಿಮಿತ್ಯತಃ ಏನು ಹೇಳಿದ ಅಂದರೆ ಏತದಿತ್ಯಾದಿನ ಏತಚ್ಛ್ರುತ್ವ ವಚನಂ ಕೇಸರಸ್ಯ ಇತ್ಯಾದಿನ ಹೇಳಿದ. ವೇಪಮಾನ ಭಯಕಪಿತ ಅಂಗಃ ಭಯದಿಂದ ಹೆದರಿದ ಅಂಗಾಂಗವುಳ್ಳವನಾಗಿ, ಭೀತ ಅಂದರೆ ಅತ್ಯಂತ ಅತ್ಯಂತ ಭಯಗೊಂಡವನು ಅರ್ಥ. ಏನು ಹೇಳಿದ ಅರ್ಜುನ ಅಂದರೆ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ಪ್ರಹೃಷ್ಯತಿ ಅನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ. ಅರ್ಜುನ ಏನು ಹೇಳಿದ, ಹೇ ಹೃಷಿಕೇಶ ಅಂದರೆ ಹೃಷಿಕ ಅಂದರೆ ಇಂದ್ರಿಯಗಳಿಗೆ ನಿಯಾಮಕನಾದವನು ಹೃಷಿಕೇಶ. ಹಿಂದೆ ಬಂದಿದೆ ಇದು ಹೃಷಿಕೇಶ. ತಮುವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ ಅಂತ ಆರಂಭದಲ್ಲಿ ಭಗವದ್ಗೀತೆ ಆರಂಭದಲ್ಲಿಯೇ ಹೃಷಿಕೇಶ ನಗುತ್ತಾ ಅರ್ಜುನಿಗೆ ಉತ್ತರ ಕೊಟ್ಟ ಅಂತ ಆರಂಭದಲ್ಲಿ ಬಂದಿದೆ. ಅಲ್ಲಿ ಹೃಷಿಕೇಶ ಶಬ್ದದ ಅರ್ಥವನ್ನು ರಾಯರು ವಿವೃತ್ತಿಯಲ್ಲಿ ಹೇಳಿದ್ದಾರೆ. ಹೃಷಿಕೇಶ ಅಂದರೆ ಇಂದ್ರಿಯ ನಿಯಾಮಕನೇ ಅಂತ ಅರ್ಥ. ಏನು ತವ ಪ್ರಕೀರ್ತ್ಯ ನಿನ್ನ ಕೀರ್ತಿಯಿಂದ ಸ್ಥಾನೇ ಜಗತ್ಪ್ರಹೃಷತಿ ಅನುರಜ್ಯತೆ ಚ, ನಿನ್ನ ಕೀರ್ತಿಯಿಂದ ಈ ಜಗತ್ತು ಸಂತುಷ್ಟವಾಗ್ತದೆ ಮತ್ತು ನಿನ್ನಲ್ಲಿ ಅನುರಾಗವುಳ್ಳದ್ದಾಗುತ್ತದೆ. ನಿನ್ನ ಕೀರ್ತಿ ಅಂಥದ್ದು. ಪರಮಾತ್ಮನ ಮಹಿಮೆಯನ್ನು ಕೇಳ್ತಾ ಇದ್ದರೆ ಎಲ್ಲರಿಗೂ ಸಂತೋಷವಾಗುತ್ತೆ. ಅಂತಹ ಪರಮಾತ್ಮನನ್ನು ಕಾಣಬೇಕು, ಪರಮಾತ್ಮನಿಗೆ ಕೇಳಬೇಕು ಅಂತ ಎಲ್ಲರಲ್ಲಿಯೂ ಪರಮಾತ್ಮನಲ್ಲಿ ಪ್ರೀತಿ ಉಂಟಾಗತ್ತೆ. ಅಂತಹ ಕೀರ್ತಿ ಪರಮಾತ್ಮನದ್ದು. ಅದನ್ನು ಹೇಳ್ತಾ ಇದ್ದೇನೆ ಅರ್ಜುನ, ನಿನ್ನ ಕೀರ್ತಿಯಿಂದ ಜಗತ್ತು ಸಂತುಷ್ಟವಾಗ್ತದೆ, ಎಲ್ಲರೂ ನಿನ್ನಲ್ಲಿ ಅನುರಜ್ಯತೆ ನಿನ್ನಲ್ಲಿ ಪ್ರೀತಿಯನ್ನು ತೋರಿಸ್ತಾರೆ. ಅದೆಲ್ಲ ಸರಿಯೇ, ಸ್ಥಾನೆ ಇದು ಸರಿ. ಮತ್ತೆ ಭೀತಾನಿ ರಕ್ಷಾಂಸಿ ದಿಶೋ ದ್ರವಂತಿ, ನಿನ್ನ ಕೀರ್ತಿಯನ್ನು ಕೇಳಿ ರಕ್ಷಾಂಸಿ ಭೀತಾನಿ ರಾಕ್ಷಸರು, ರಕ್ಷಸ್ ಶಬ್ದ ನಪುಂಸಕಲಿಂಗ, ರಕ್ಷಸಿ ರಕ್ಷಾಂಸಿ ಅಂತ. ರಕ್ಷಾಂಸಿ ಅಂದರೆ ರಾಕ್ಷಸರು, ಭೀತಾನಿ ಭಯಗೊಂಡು, ದಿಶೋ ದ್ರವಂತಿ ದಿಕ್ಕುಗಳಿಗೆ ಪಲಾಯನ ಮಾಡ್ತಾರೆ. ನಿನ್ನ ಕೀರ್ತಿಯಿಂದ ನಿನ್ನ ಹೆಸರು ಕೇಳಿದರೆ ಸಾಕು, ರಾಕ್ಷಸರು ಭಯಗೊಂಡು ದಿಕ್ಕುಗಳಿಗೆ ಪಲಾಯನ ಮಾಡ್ತಾರೆ. ಸಿದ್ಧಸಂಗಾಹ ಸರ್ವೇ ನಮಸ್ಯಂತಿ, ಎಲ್ಲ ಸಿದ್ಧರ ಸಮೂಹಗಳು ನಿನ್ನನ್ನು ನಮಸ್ಕರಿಸ್ತವೆ. ಇದು ಸರಿಯೇ, ಇದೆಲ್ಲ ಸತ್ಯವಾಗಿರತಕ್ಕಂತಹ ವಿಷಯವೇ ಅಂಥೇಳಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ತದ್ವಚನ ಮಾಹ, ಏನು ಹೇಳಿದ ಅರ್ಜುನ ಪರಮಾತ್ಮನಿಗೆ ಎಂಬುದನ್ನು
ಹೇಳ್ತಾ ಇರೋದು ಸ್ಥಾನೆ ಇತ್ಯಾದಿನ ಎಂಬುದರಿಂದ ಅಂತ ವಿವರಿಸ್ತಾರೆ. ಹೇ ಹೃಷಿಕೇಶ, ಸರ್ವೇಂದ್ರಿಯ ಪ್ರೇರಕ, ತವ ಪ್ರಕೀರ್ತಿಯ, ನಿನ್ನ ಪ್ರಕೀರ್ತಿಯಿಂದ ಜಗತ್ ಪ್ರಹೃಷ್ಯತಿ, ಜಗತ್ತು ಅನುರಜ್ಯತೆ, ಸಂತೋಷ ಪಡುತ್ತೆ, ಪ್ರಹರ್ಷತೆ ಸಂತೋಷ ಪಡುತ್ತದೆ, ಅನುರಜ್ಯತೆ ಚ, ನಿನ್ನಲ್ಲಿ ಅನುರಾಗವನ್ನು ಹೊಂದುತ್ತೆ. ಇದೆಲ್ಲವೂ ಸ್ಥಾನೇ, ಇದು ಸತ್ಯ, ಅವೇ ಮೇತತ್, ಇದು ಯಾವತ್ತೂ ಸುಳ್ಳಾಗುವುದಿಲ್ಲ, ನಾಶವಾಗುವುದಿಲ್ಲ, ಇದು ಸತ್ಯ, ಯಾವತ್ತಿಗೂ ನಿನ್ನ ಕೀರ್ತಿಯಿಂದ ಜಗತ್ತು ಸಂತೋಷ ಪಡುತ್ತದೆ. ಇದೆಲ್ಲ ಯುಕ್ತವೇ ಆಗಿದೆ ಅಂತ ಅರ್ಥ. ಯುಕ್ತಮೇವ ಇತ್ಯರ್ಥ. ಕಸ್ಮಾಚ್ಚತೆ ನನಮೇರನ್ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪಿ ಆದಿಕರ್ತ್ರೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸಸತ್ಪರಂ ಸದಸತ್ತತ್ಪರಂ ಯತ್. ಹೇ ಮಹಾತ್ಮನ್, ಅಲ್ಲ ಈ ಮಹಾತ್ಮನೇ, ಅನಂತ ದೇವೇಶ ಜಗನ್ನಿವಾಸ ಆದಿಕರ್ತ್ರೆ, ಎಲ್ಲ ವಿಶೇಷಣ ಕೊಟ್ಟಿದ್ದಾನೆ. ಆದಿಕರ್ತ್ರೆ ಅಂದರೆ ನೀನು ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡುವ ಮೂಲಕವಾಗಿ ನೀನು ಆದಿ ಸೃಷ್ಟಿಕರ್ತ, ಚತುರ್ಮುಖ ಬ್ರಹ್ಮನನ್ನೇ ಸೃಷ್ಟಿ ಮಾಡಿದವ ನೀನು. ಅಂತಹ ಮಹಾತ್ಮನೇ ಮತ್ತು ಗರೀಯಸೆ ಅಂದರೆ ಪೂರ್ಣವಾದ ವಿಷಯ ಅನುಭವ ಇರತಕ್ಕಂಥವನೇ, ಬ್ರಹ್ಮಣೋಪಿ ಆದಕರ್ತರೆ, ಗರೀಯಸೆ ಅಂದರೆ ಶ್ರೇಷ್ಠ ಅಂತ, ಶ್ರೇಷ್ಠನಾಗಿರ್ತಕ್ಕಂಥವನು, ಯಾವಾಗಲೂ ಇರತಕ್ಕಂಥವನು, ನಿತ್ಯನಾಗಿರ್ತಕ್ಕಂಥವನು ಅಂತೆಲ್ಲ ಅರ್ಥ. ಪೂರ್ಣವಾದ ವಿಷಯಾನುಭವ ಇರುವವನೇ, ಬ್ರಹ್ಮಣೋಪಿ ಆದಿಕರ್ತರೆ. ಮಹಾತ್ಮನ್ ಅಂದ್ರೇನು? ಹೇ ಮಹಾತ್ಮನ್, ಮಹಾಂಶ್ಯಾಸೌ ಆತ್ಮ ಚ ತಸ್ಯ ತತ್ಸಂಬಂಧಿ ಮಹಾತ್ಮನ್. ಮಹಾನ್ ಆತ್ಮ, ಮಹತ್ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಮಹಾತ್ಮ ಅಂದರೆ ಇಲ್ಲಿ ಮಹಾ ಅಂತ ಅರ್ಥ. ಆತ್ಮಶಬ್ದಕ್ಕೆ ಅದು ಪರಮಾತ್ಮನ ಹೇಳ್ತಾ ಇದೆ. ಆತ್ಮಶಬ್ದ ಮಹಾನ್ ಆತ್ಮ, ಪೂರ್ಣನಾಗಿರತಕ್ಕಂತಹ ಆತ್ಮ, ನೀನು ಪೂರ್ಣನಾಗಿರತಕ್ಕಂಥವನು. ಆತ್ಮಶಬ್ದೋಪಿ ಹೆಚ್ಚಾಪ್ನೋತಿ ಇತ್ಯಾದಿ ಸ್ಮೃತೆ ಆಪ್ತ್ಯಾದಾನ ವಿಷಯಾನುಭವ ನಿತ್ಯ ಸತ್ತಾರೂಪ ಅರ್ಥಚತುಷ್ಟಯವಾಚಿ. ಮಹಾತ್ಮನ ಶಬ್ದಕ್ಕೆ ವಿವರಿಸ್ತಾ ಇದ್ದಾರೆ ರಾಯರು. ಮಹಾತ್ಮನ್ ಅಂದರೆ ಪೂರ್ಣ ಅಂತ ಅರ್ಥ. ಆತ್ಮ ಅಂದ್ರೇನು? ಆತ್ಮ ಶಬ್ದಕ್ಕೆ 4 ಅರ್ಥಗಳನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ. ಅಲ್ಲಿ ಬರ್ತಕ್ಕಂತಹ ವಾಕ್ಯಾನುಸಾರವಾಗಿ ಆತ್ಮ ಅಂದರೆ ಎಲ್ಲವನ್ನು ವ್ಯಾಪಿಸಿದವ ಅಂತ ಅರ್ಥ, ಎಲ್ಲವನ್ನು ಸ್ವೀಕರಿಸುವ ಅಂತ ಅರ್ಥ, ಮತ್ತು ಎಲ್ಲ ವಿಷಯಗಳನ್ನು ಅನುಭವ ಮಾಡ್ತಕ್ಕಂಥವನು ಅಂತ, ಮತ್ತೊಂದು ನಿತ್ಯವಾಗಿ ಇರತಕ್ಕಂಥವನು. ಹೀಗೆ 4 ಅರ್ಥ ಇದೆ ಆತ್ಮಶಬ್ದಕ್ಕೆ. ಹಾಗಾದರೆ ಮಹಾತ್ಮ ಅಂದ್ರೇನು? ಪೂರ್ಣವಾಗಿ ಎಲ್ಲವನ್ನು ವ್ಯಾಪಿಸಿದವ, ಎಲ್ಲವನ್ನು ಪೂರ್ಣವಾಗಿ ಸ್ವೀಕರಿಸುವವ, ಎಲ್ಲವನ್ನು ಪೂರ್ಣ ವಿಷಯಾನುಭವ ಮಾಡತಕ್ಕಂಥವ, ಮತ್ತು ಪೂರ್ಣ ದೇಶತಃ ಕಾಲತಃ ಯಾವಾಗಲೂ ಇರತಕ್ಕಂಥವನು. ಈ ತರಹ ಅರ್ಥವನ್ನು ಮಹಾತ್ಮ ಶಬ್ದಕ್ಕೆ ಹೇಳ್ತಾರೆ, ವಿವರಿಸ್ತಾರೆ ವಿವೃತಿಯಲ್ಲಿ. ಆತ್ಮ ಶಬ್ದೋಪಿ ಮಹಚ್ಛಬ್ದ ಹತ್ರ ಪೂರ್ಣವಾಚಿ, ಮಹಚ್ಛಬ್ದಕ್ಕೆ ಪೂರ್ಣ ಅಂತ ಅರ್ಥ. ಆತ್ಮಶಬ್ದೋಪಿ ಹೆಚ್ಚಾಪ್ನೋತಿ ಎಂಬ ಭಾರತದ ಬರ್ತಕ್ಕಂತಹ ಏನು ಮಾತಿದೆ ಅದರ ಅನುಸಾರವಾಗಿ ಆಪ್ತ್ಯಾದಾನ ವಿಷಯಾನುಭವ ನಿತ್ಯ ಸತ್ತಾರೂಪ ಅರ್ಥಚತುಷ್ಟಯವಾಚಿ. 4 ರೀತಿಯ ಅರ್ಥ, 4 ರೀತಿಯ ಅರ್ಥ ಇರುವಂಥದ್ದು. ಒಂದು, ಎಲ್ಲವನ್ನು ವ್ಯಾಪ್ತಿ ಮತ್ತು ಆದಾನ ಸ್ವೀಕರಿಸುವುದು, ಮತ್ತು ವಿಷಯಾನುಭವ ಎಲ್ಲ ವಿಷಯಗಳನ್ನು ಅನುಭವಿಸುವಂಥದ್ದು, ಮತ್ತು ನಿತ್ಯ ಸತ್ತ ಯಾವಾಗಲೂ ಇರುವಂಥದ್ದು. ಹೀಗೆ 4 ಅರ್ಥವನ್ನು ಈ ಶಬ್ದ ಹೇಳುತ್ತೆ. ಆದ್ದರಿಂದ
ಆ ಮಹಾತ್ಮ ಅಂದರೆ ಏನು ಅಂದರೆ ಪೂರ್ಣ ಆಪ್ತ್ಯಾದಿ ಮಾನ್ ಇತ್ಯರ್ಥ. ಪೂರ್ಣವಾದ ಆಪ್ತ್ಯಾದಿಗಳು, ಪೂರ್ಣವಾದ ವ್ಯಾಪ್ತಿ, ಪೂರ್ಣವಾದ ಆದಾನ, ಪೂರ್ಣವಾದ ವಿಷಯಾನುಭವ, ಪೂರ್ಣವಾಗಿರ್ತಕ್ಕಂತಹ ನಿತ್ಯಸತ್ತ ಅಂದರೆ ಯಾವಾಗಲೂ ಇರುವಂಥದ್ದು ಇಂಥವನು ಅಂತ ಅರ್ಥ. ಪೂರ್ಣ ಆಪ್ತ್ಯಾದಿ ಮಾನ್, ಪೂರ್ಣವಾದ ಆಪ್ತ್ಯಾದಿಗಳು ಉಳ್ಳವನೇ. ಗರಿಯಸೆ ಅಂದರೆ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು. ಗುರುತಮಾಯ ಬ್ರಹ್ಮನಿಗೂ ಆದಿಕರ್ತ. ಬ್ರಹ್ಮಣ ಚತುರ್ಮುಖಸ್ಯಾಪಿ ಆದಿಕರ್ತೃ. ಚತುರ್ಮುಖ ಬ್ರಹ್ಮನಿಗೂ ನೀನು ಆದಿ ಸೃಷ್ಟಿ ಮಾಡಿರ್ತಕ್ಕಂಥವನು, ಅವನಿಗಿಂತಲೂ ಮೊದಲು ಈ ಸೃಷ್ಟಿಕರ್ತ ನೀನು. ಅಂತಹ ನಿನಗೆ ತುಭ್ಯಂ ಕಸ್ಮಾನ್ನಮೇರನ್, ಯಾರು ತಾನೇ ನಮಸ್ಕರಿಸುವುದಿಲ್ಲ, ಇಂತಹ ನಿನಗೆ ಯಾರು ತಾನೇ ನಮಸ್ಕರಿಸುವುದಿಲ್ಲ, ಅವಶ್ಯವಾಗಿ ಎಲ್ಲರೂ ನಮಸ್ಕರಿಸ್ತಾರೆ. ಆದ್ದರಿಂದ ನಾನು ನಮಸ್ಕಾರ ಮಾಡ್ತಿದ್ದೀನಿ. ನೀನು ಅನಂತ, ನಿನಗೆ ಅಂತ ಎಂಬುದು ಇಲ್ಲ, ಕೊನೆ ಎಂಬುದಿಲ್ಲ, ಕೊನೆ ಇಲ್ಲದವನೇ. ದೇವೇಶ ಎಲ್ಲ ದೇವತೆಗಳಿಗೆ ನಿಯಾಮಕನೇ. ಜಗನ್ನಿವಾಸ ದೇವಾನಾಂ ಈಶ, ಜಗನ್ನಿವಾಸ ಜಗತ್ತಿಗೆ ಆಶ್ರಯನಾದವನೇ. ಯತ್ ಸದಸದ್ಭಾವ ಅಭಾವಾತ್ಮಕಂ ಜಗತ್ ತತ್ಪರಂ ತದುತ್ತಮಂ ಅಕ್ಷರಂ ತಮೇವೇತ್ಯರ್ಥ. ಸತ್ ಅಸತ್ ಎನಿಸಿರ್ತಕ್ಕಂತಹ ಏನು ಜಗತ್ತಿದೆ ಅದಕ್ಕಿಂತಲೂ ಉತ್ತಮನಾಗಿರತಕ್ಕಂತಹ ಅಕ್ಷರ ಎನಿಸಿದವನು ನೀನೇ ಅಕ್ಷರ ಶಬ್ದ ವಾಚ್ಯನಾದವನು. ಅಂತಹ ನಿನಗೆ ನಮಸ್ಕಾರ ಅಂತ ಪರಮಾತ್ಮನನ್ನು ಸ್ತುತಿಸ್ತಾ ನಮಸ್ಕಾರ ಮಾಡ್ತಾ ಇದ್ದಾನೆ ಅರ್ಜುನ. ಹಾಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ತ್ವಮಾದಿದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ಹೇ ಪರಮಾತ್ಮ, ನೀ ಇಡೀ ಜಗತ್ತನ್ನು ವ್ಯಾಪಿಸಿದವ, ನಿನಗೆ ಕಾಲದಿಂದಲೂ ಅಂತ್ಯ ಇಲ್ಲ, ಎಲ್ಲ ಕಡೆ ವ್ಯಾಪಿಸಿದವ ನೀನು, ಎಲ್ಲರಿಗೂ ದೇವದೇವ, ಆದಿದೇವ, ಎಲ್ಲರಿಗೂ ನೀನು ದೇವನಾಗಿದ್ದೀಯ. ಮತ್ತು ಪುರಾಣ ಸನಾತನಾಗಿದ್ದೀಯ. ಪುರುಷ ಪೂರ್ಣವಾಗಿರ್ತಕ್ಕಂತಹ ಷಡ್ಗಳು ಇರತಕ್ಕಂಥವನಾಗಿದ್ದೀಯ. ವಿಶ್ವಸ್ಯ ಪರಂ ನಿಧಾನಂ, ಈ ಪ್ರಪಂಚಕ್ಕೆ ನೀನು ಶ್ರೇಷ್ಠ ಆಶ್ರಯ, ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂಥ ಆಶ್ರಯನಾಗಿದ್ದೀಯ. ಮತ್ತು ವೇತ್ತಾಸಿ ಎಲ್ಲವನ್ನು ತಿಳಿದವ, ವೇದ್ಯಂಚ ನೀನು ಎಲ್ಲವನ್ನು ತಿಳಿದವ ಮತ್ತು ಎಲ್ಲರಿಂದಲೂ ನೀನು ತಿಳಿಯಬೇಕಾದವ. ವೇದ್ಯ ತಿಳಿಯಲ್ಪಡಬೇಕಾದವ, ಯಾರಿಂದ? ಎಲ್ಲರಿಂದಲೂ ತಿಳಿಯಲ್ಪಡಬೇಕಾದವ. ಪರಂಚಧಾಮ ಅಷ್ಟ ಮಾತ್ರ ಅಲ್ಲ, ನೀನೊಬ್ಬನೇ ಶ್ರೇಷ್ಠವಾಗಿರತಕ್ಕಂತಹ ತೇಜಸ್ಸಮೂಹ. ಧಾಮ ಅಂದರೆ ತೇಜಸ್ಸಮೂಹ, ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ತೇಜಸ್ಸಮೂಹ ಅಂದರೆ ನೀನೇ. ತ್ವಯಾ ತತಂ ವಿಶ್ವಂ, ಇಡೀ ಪ್ರಪಂಚ ನಿನ್ನಿಂದ ವ್ಯಾಪಿಸಲ್ಪಟ್ಟಿದೆ. ಈಶಾವಾಸ್ಯಮಿದಂ ಸರ್ವಂ, ಎಲ್ಲ ಇಡೀ ಜಗತ್ತನ್ನು ನೀನು ವ್ಯಾಪಿಸಿದ್ದೀಯ. ತ್ವಯಾ ವಿಶ್ವಂ ತತಂ, ನಿನ್ನಿಂದ ಈ ವಿಶ್ವವು ತತಂ ವ್ಯಾಪಿಸಲ್ಪಟ್ಟಿದೆ. ನೀನು ಅನಂತ ರೂಪ, ಅನಂತ ರೂಪ, ನಿನ್ನ ರೂಪಗಳಿಗೆ ಕೊನೆ ಎಂಬುದಿಲ್ಲ, ಅಂತ್ಯವಿಲ್ಲದ ರೂಪವುಳ್ಳವನೇ ಅಂತೆಲ್ಲ ಅವನನ್ನು ಸ್ತುತಿಸ್ತಾ ಇದ್ದಾನೆ. ಇದಿರ್ತಕ್ಕಂತಹ ಶಬ್ದಗಳಿಗೆ ಅರ್ಥವನ್ನು ವಿವೃತಿಯಲ್ಲಿ ರಾಯರು ಬಿಡಿಸ್ತಾರೆ. ನಿಧಾನಂ ಅಂದ್ರೇನು? ಆಶ್ರಯ ಅಂತ. ವೇತ್ತ, ವೇತ್ತ ಅಂದರೆ ತಿಳಿತಕ್ಕಂಥವನು. ವೇತ್ತ ಅಸಿ, ವೇದಿತ ಅಸಿ, ಅರ್ಥಾತ್ ಪರಿಜ್ಞಾತ ಅಸಿ, ಎಲ್ಲವನ್ನೂ ತಿಳಿದವ ಅಂತ. ವೇದ್ಯಂಚ ತ್ವಮೇವ, ತಿಳಿಯಲ್ಪಡಬೇಕಾದವನು ನೀನೇ. ಪರಂ ಧಾಮ, ಪರಂ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಧಾಮ. ಧಾಮ ಅಂದರೆ ತೇಜೋಜಾತಂ, ತೇಜಸ್ಸಿನ ಸಮೂಹ. ತೇಜಸ್ಸಿನ ಸಮೂಹಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅಂದರೆ ನೀನೇ ಅಂತ. ಅನಂತ ರೂಪ, ನಿನಗೆ ಅನಂತವಾಗಿರ್ತಕ್ಕಂತಹ ರೂಪಗಳು. ಕಾಲತಃ ಅಂತಹೀನಂ ರೂಪಂ ಯಸ್ಯ ತಸ್ಯ ಸಮೃದ್ಧಿ ಅನಂತ ರೂಪ. ಕಾಲತಃ ಕೊನೆ ಇಲ್ಲದಂತಹ ರೂಪ ನಿನ್ನದ್ದು, ಎಲ್ಲ ಕಾಲಗಳಲ್ಲಿಯೂ ನಿನ್ನ ರೂಪ ಇರುವಂಥದ್ದು, ಅದಕ್ಕೆ ಕೊನೆ ಎಂಬುದೇ ಇಲ್ಲ, ಅಂತಹ ರೂಪವುಳ್ಳವನೇ. ನಚ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ಇತ್ಯನೇನ ತ್ವಯಾ ತತಂ ಇತ್ಯಸ್ಯ ಪೌನರುಕ್ತಿಂ ಶಂಕ್ಯಂ. ಇಲ್ಲಿ ಪುನರುಕ್ತಿ ಶಂಕೆ ಬರ್ತದಾ ಅಂತ ಅನುಮಾನ, ಅದಕ್ಕೋಸ್ಕರ
ವ್ಯಾಖ್ಯಾನದಲ್ಲಿ ಅಂತಹ ಪುನರುಕ್ತಿಯನ್ನು ನಿವಾರಣೆ ಮಾಡ್ತಾರೆ. ಇಲ್ಲೇನು ಹೇಳಿದ? ತ್ವಯಾತತಂ, ನಿನ್ನಿಂದ ಜಗತ್ತು ವ್ಯಾಪಿಸಲ್ಪಟ್ಟಿದೆ ಅಂತ ಹೇಳಿದ. ಆಮೇಲೆ ಹಿಂದೇನು ಬಂತು? ನಿನಗೆ ತುದಿ ಇಲ್ಲ, ಮಧ್ಯೆ ಇಲ್ಲ, ಆದಿ ಇಲ್ಲ ಅಂತ ಹಿಂದೆ ಹೇಳಿದ. ಆ ವಾಕ್ಯಕ್ಕೂ ಈ ವಾಕ್ಯಕ್ಕೂ ಒಂದೇ ಅರ್ಥ ಅಲ್ಲ. ಹಿಂದೆ ಅರ್ಜುನ ಹೇಳಿದ್ದಾನೆ, ನಿನಗೆ ಆದಿ ಇಲ್ಲ, ಮಧ್ಯೆ ಇಲ್ಲ, ಅಂತ ಇಲ್ಲ. ಅಂದ್ರೇನು? ಎಲ್ಲ ಕಾಲಗಳಿಗೂ ನಿನ್ನ ರೂಪ ಇದೆ ಅಂತ ಅರ್ಥ. ಇಲ್ಲಿ ಅದನ್ನು ಹೇಳ್ತಾ ಇರೋದು, ಅನಂತ ರೂಪ ಅಂದರೆ ಎಲ್ಲ ಕಾಲದಿಂದಲೂ ಕೊನೆಯಿಲ್ಲದ ರೂಪವುಳ್ಳವ ಅಂದರು ಅದೇ ಅರ್ಥ. ನಿನಗೆ ಆದಿ ಇಲ್ಲ, ಮಧ್ಯೆ ಇಲ್ಲ, ಅಂತ ಇಲ್ಲ ಅಂತ ಅದೇ ಅರ್ಥ. ಹಾಗೆ ಹಿಂದೆ ಹೇಳಿದ್ದನ್ನೇ ಇಲ್ಲೇ ಹೇಳ್ತಾ ಇದ್ದಾನಲ್ಲ, ಪುನರುಕ್ತಿ ದೋಷ ಬಂತಲ್ಲ. ಅಲ್ಲ, ಪುನರುಕ್ತಿ ದೋಷ ಸ್ತೋತ್ರ ಮಾಡುವಾಗ ಪುನರುಕ್ತಿ ದೋಷ ಅಲ್ಲ, ಪುನರುಕ್ತಿ ದೋಷ ಶಂಕೆ ಮಾಡಬಾರ್ದು. ಆ ಅರ್ಥದಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಿದ್ದಾರೆ ರಾಯರು. ಹಿಂದೆ ಹೇಳ್ತಕ್ಕಂತಹ ಮಾತಿಗೂ ಈಗ ಹೇಳ್ತಕ್ಕಂತಹ ಮಾತಿಗೂ ವ್ಯತ್ಯಾಸ ಇದೆ. ಏನು ಅಂದರೆ, ಹಿಂದೆ ಹೇಳಿದ್ದು ನಾನು ಆದಿಯನ್ನು ನೋಡಿಲ್ಲ, ಅಂತ್ಯವನ್ನು ನೋಡಿಲ್ಲ, ನೀನು ನೋಡಿಲ್ಲಪ್ಪ, ಅದು ಅವನಿಗಿದೆ, ನೀನು ನೋಡಿಲ್ಲ ಅಷ್ಟೇ ಅಂತ ಆಗ್ಬೋದು. ನಾನು ನೋಡಿಲ್ಲ ಅನ್ನೋದಕ್ಕೆ ಎರಡು ರೀತಿ ಅರ್ಥ. ಅದು ಇದೆ, ನಾನು ನೋಡಿಲ್ಲ ಅಂತ ಅರ್ಥ. ಅಥವಾ ನಾನೆಲ್ಲೂ ನೋಡಿಲ್ಲ ಅಂದರೆ ಅದು ಇಲ್ಲವೇ ಇಲ್ಲ ಅಂತ. ಹಿಂದೆ ಅವ ಹೇಳಿದಾಗ ಆದಿಯನ್ನು ನೋಡಿಲ್ಲ, ಮಧ್ಯವನ್ನು ನೋಡಿಲ್ಲ, ಅಂತ್ಯವನ್ನು ನೋಡಿಲ್ಲ ಅಂದರೆ ನೀ ನೋಡಿಲ್ಲಪ್ಪ, ನಿನಗೆ ಗೊತ್ತಿಲ್ಲ ಅಷ್ಟೇ, ಅವನಿಗೆ ಆದಿ ಇದೆ, ಅಂತ್ಯ ಇದೆ ಅಂತ ಅರ್ಥ ಬರ್ಬೋದು. ಒಬ್ಬನಿಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅದು ಇಲ್ಲವೇ ಇಲ್ಲ ಅಂತ ಹೇಳಿ ಬರೋದಿಲ್ಲಲ್ಲ. ಆದ್ದರಿಂದ ಅಲ್ಲಿ ಆದಿಯನ್ನು ನಾನು ನೋಡಿಲ್ಲ, ಅಂತ್ಯವನ್ನು ನಾನು ನೋಡಿಲ್ಲ ಅಂದ ಮಾತ್ರಕ್ಕೆ ಆದಿ ಅಂತ್ಯಗಳಿಲ್ಲ ಅಂತ ಅರ್ಥ ಬರೋದಿಲ್ಲ. ನಾಂತಂ ಪಶ್ಯಾಮಿ ಅಂದರೆ ಇತ್ಯುಕ್ತೆ ವಿದ್ಯಮಾನಮಪಿ ಅಂತಂ ಸ್ವಯಂ ನ ಪಶ್ಯಾಮಿ ಇತ್ಯಪಿ ಪ್ರತೀತ್ಯ. ಅಲ್ಲಿ ಅರ್ಜುನ ಹಿಂದೆ ನಚ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ಎಂಬ ಶ್ಲೋಕದಲ್ಲಿ ಅಂತ್ಯವನ್ನು ನೋಡಿಲ್ಲ, ಮಧ್ಯವನ್ನು ನೋಡಿಲ್ಲ, ಆದಿನೂ ನೋಡಿಲ್ಲ ಅಂದರೆ ಅಂತ ಹೇಳಿದ್ದಾನಲ್ಲಿ. ಅಂದ ಮಾತ್ರಕ್ಕೆ ಆದಿ ಅಂತ್ಯಗಳು ಅವನಿಗೆ ಇಲ್ಲ ಅಂತ ಅರ್ಥ ಬರುವುದಿಲ್ಲ, ನೀನು ನೋಡಿಲ್ಲ ಅಂತ ಅರ್ಥ ಬರ್ಬೋದು. ಅದಕ್ಕೋಸ್ಕರವಾಗಿ ಹೇಳ್ತಾ ಇರೋದು ನಾಂತಂ ಪಶ್ಯಾಮಿ ಇತ್ಯುಕ್ತೆ ವಿದ್ಯಮಾನಮಪಿ, ಕೊನೆಯನ್ನು ನೋಡಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ವಿದ್ಯಮಾನಮಪಿ ಅದು ಇದೆ, ಪರಮಾತ್ಮನಿಗೆ ಆದಿಯೂ ಇದೆ, ಅಂತ್ಯವೂ ಇದೆ. ಆದರೆ ಸ್ವಯಂ ನ ಪಶ್ಯಾಮಿ, ನಾನು ನೋಡಿಲ್ಲ ಎಂಬ ಅರ್ಥ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಪರಿಮಾಣ ಆನಂತ್ಯಂ ನ ಈಶ್ವರ ಸಿದ್ಧತಿ. ಹಾಗೆ ಹೇಳಿದ ಮಾತ್ರಕ್ಕೆ, ಅರ್ಜುನ ಹಾಗೆ ಹೇಳಿದ ಮಾತ್ರಕ್ಕೆ ಪರಿಣಾಮ ಅನಂತ್ಯ ಎಂಬುದು ಪರಮಾತ್ಮನಿಗೆ ಸಿದ್ಧ ಆಗುವುದಿಲ್ಲ. ಪರಿಣಾಮ ಅನಂತ್ಯ ಅಂದರೆ ಅವನಿಗೆ ಆದಿ ಇಲ್ಲ, ಮಧ್ಯವೂ ಇಲ್ಲ, ಅಂತ್ಯವೂ ಇಲ್ಲ ಅಂತ ಸಿದ್ಧ ಆಗುವುದಿಲ್ಲ. ನನಗೆ ಗೊತ್ತಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅದು ಇಲ್ಲ ಅಂತ ಸಿದ್ಧ ಆಗುವುದಿಲ್ಲ ಅಲ್ವಾ. ಆದ್ದರಿಂದ ಪರಮಾತ್ಮನಿಗೆ ಆದಿ ಅಂತ್ಯಗಳು ಉಂಟು ಏನೋ ಅಂತ ಸಂದೇಹ ಬರ್ತದೆ. ಅದಕ್ಕೋಸ್ಕರವಾಗಿ ತ್ವಯಾ ತತಂಚ ವಿಶ್ವಂ ಇತ್ಯುಕ್ತತ್ವೇನ ಸಪ್ರಯೋಜನತ್ವಾತ್ ನ ಪುನರುಕ್ತಿ ಇತಿ ಜ್ಞೇಯಂ. ಈಗ ಪುನರುಕ್ತಿ ಇಲ್ಲ, ಯಾಕೆಂದರೆ ಅಲ್ಲಿ ಹೇಳಿದ್ದು ಅವನಿಗೆ ಗೊತ್ತಿಲ್ಲದಿದ್ದರೂ ಕೂಡ ಆದಿ ಅಂತ್ಯಗಳು ಇರಬಹುದು ಅನ್ನುವ ಸಂದೇಹ ಬರ್ತದೆ. ಅಂದ ಮಾತ್ರಕ್ಕೆ ಪರಮಾತ್ಮನಿಗೆ ಆದಿ ಅಂತ್ಯಗಳು ಇಲ್ಲ ಅಂತ ನ ಸಿದ್ಧತಿ, ಈಶ್ವರಸ್ಯ ನ ಸಿದ್ಧತಿ ಇತ್ಯತಃ ನ ಕೇವಲಂ ಅಹಂ ನ ಪಶ್ಯಾಮಿ, ನಾನು ಮಾತ್ರ ನೋಡ್ತಾ ಇಲ್ಲ, ಆದಿ ಇಲ್ಲ ಅಂತ್ಯ ಇಲ್ಲ ಎಂಬುದು ನಾನು ಮಾತ್ರ ನೋಡ್ತಾ ಇಲ್ಲ, ಯಾರು ಕೂಡ ನೋಡ್ತಾ ಇಲ್ಲ ಅಂದ್ರೇನು? ಹಾಗಾದ್ರೆ ನನಗೆ ಆದಿ ಅಂತ್ಯಗಳು ಇಲ್ಲ ಅಂತ ಅರ್ಥ. ಅದನ್ನು ಈ ಶ್ಲೋಕದಲ್ಲಿ ತ್ವಯಾ ತತಂಚ ವಿಶ್ವಂ ಅಂತ ಹೇಳೋ ಮೂಲಕವಾಗಿ ನಾನು ಮಾತ್ರ ನೋಡ್ತಾ ಇಲ್ಲ ಅಂತಲ್ಲ, ಯಾರೂ ಕೂಡ ನೋಡಿಲ್ಲ, ನಿನಗೆ ಆದಿ ಮಧ್ಯ ಅಂತಗಳು ಇವೆ ಅಂತ ಯಾರೂ ಕೂಡ ನೋಡಿಲ್ಲ, ಆದ್ದರಿಂದ ಇಲ್ಲವೇ ಇಲ್ಲ ಎಂಬ ಅರ್ಥವನ್ನು ಹೇಳುವ ಪ್ರಯೋಜನ ಇರೋದರಿಂದ ಪುನರುಕ್ತಿ ದೋಷ ಇಲ್ಲ ಅಂತ ತಿಳ್ಕೊಳ್ಬೇಕು. ದ್ಯಾವಾ ಪೃಥಿವ್ಯೋ ಇದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ಇತಿ ತ್ವಯಾ ತತಂ ವಿಶ್ವಮನಂತರೂಪ ಇತ್ಯಾದ್ಯ ಅಭ್ಯಾಸೋ ವಿಷ್ಣೋ ದೇಶಕಾಲಗುಣೇ ಅನಂತೈಃ ಸ್ವಸ್ಯ ಮಹಾತಾತ್ಪರ್ಯಜ್ಞಾಪನಾರ್ಥಂ
ಇನ್ನೊಂದು ವಿಚಾರ ಇದೆ ಇಲ್ಲಿ ದ್ಯಾವಾ ಪೃಥ್ವಿಯೋ ಇದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಹ ಅಂತ ಹಿಂದೆ ಬಂತು. ಈ ಭೂಮಿ ಆಕಾಶಗಳನ್ನು ಮಧ್ಯಭಾಗವನ್ನೆಲ್ಲ ವ್ಯಾಪಿಸಿ ನೀನೊಬ್ಬನೇ ವ್ಯಾಪಿಸಿದ್ದೀಯಾ ಒಂದು ರೂಪದಿಂದ, ಇನ್ನು ಉಳಿದ ರೂಪಗಳಿಂದ ಎಲ್ಲ ದಿಕ್ಕುಗಳಿಂದ ವ್ಯಾಪಿಸಿದ್ದೀಯಾ ಅಂತ ಅಲ್ಲಿ ಹೇಳಿದ್ದಾನೆ. ಇಲ್ಲಿ ತ್ವಯಾತತಂ ವಿಶ್ವಮನಂತ ರೂಪ ಅಂತ ಹೇಳ್ತಾ ಇದ್ದಾನೆ. ಅದೇ ಅರ್ಥವನ್ನು ಹೇಳ್ತಾ ಇರೋದಲ್ವಾ. ಹಿಂದೆ ಆ ದ್ಯಾವಾ ಪೃಥ್ವಿಯೋ ಇದರಂತರಂ ಹಿ ವ್ಯಾಪ್ತಂ ತ್ವಯೈಕೇನ ಎಂಬ ಶ್ಲೋಕದಲ್ಲಿ ನಿನ್ನ ಒಂದು ರೂಪದಿಂದ ಈ ಪೃಥ್ವಿ ದ್ಯುಲೋಕ ಪೃಥ್ವಿಲೋಕ ಎರಡನ್ನೂ ವ್ಯಾಪಿಸಿ, ದ್ಯುಲೋಕ ಪೃಥ್ವಿಲೋಕ ಎರಡನ್ನೂ ವ್ಯಾಪಿಸಿ ನೀನು ಒಂದು ರೂಪದಿಂದ ನೀನು ನಿಂತಿದ್ದೀಯಾ ಅಂತ ಹೇಳ್ತಾ, ಉಳಿದ ರೂಪಗಳಿಂದ ಇಡೀ ಎಲ್ಲ ದಿಕ್ಕುಗಳನ್ನು ವ್ಯಾಪಿಸಿದೆಯಾ ಅಂದರೆ ಅರ್ಥ ಏನು? ಇಡೀ ಪ್ರಪಂಚವನ್ನು ನೀನು ವ್ಯಾಪಿಸಿದೆ ಅಂತಲೇ ಅರ್ಥ. ಅದೇ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ತ್ವಯಾತತಂ ವಿಶ್ವಮನಂತ ರೂಪ ಎಂಬಲ್ಲಿ ಹೇಳ್ತಾ ಇದ್ದಾನಲ್ಲ, ನೀನು ಈ ವಿಶ್ವವನ್ನೇ ನೀನು ವ್ಯಾಪಿಸಿದ್ದೀಯಾ, ಅಂತಹ ಅನಂತ ರೂಪವುಳ್ಳವನು ಅಂತ ಇಲ್ಲಿ ಇನ್ನೊಂದು ಪುನರುಕ್ತಿ ಇದೆಯಲ್ಲ. ಅಂದರೆ ಇತ್ಯಾದಿ ಅಭ್ಯಾಸ, ಈ ಮತ್ತೆ ಮತ್ತೆ ಹೇಳಿದ್ದುಂಟಲ್ವಾ, ಅದೇನೆಂದರೆ ಒಂದು ಪರಮಾತ್ಮ ದೇಶತಃ ಕಾಲತಃ ಗುಣತಃ ಅವನು ಪರಿಪೂರ್ಣನಾಗಿದ್ದಾನೆ, ಅವನಿಗೆ ಅಂತ್ಯವೇ ಇಲ್ಲ. ದೇಶತಃ ಕಾಲತಃ ಗುಣತಃ ಅವನಿಗೆ ಅಂತ್ಯ ಇಲ್ಲ ಎಂಬುದು ಅದು ಪರಮಾತ್ಮನಿಗೆ ತಾತ್ಪರ್ಯ. ಪರಮಾತ್ಮನಿಗೆ ದೇಶತಃ ಕಾಲತಃ ಗುಣತಃ ಅಂತ್ಯ ಎಂಬುದು ಇಲ್ಲ ಅಂತ ಹೇಳುವಂಥದ್ದು ಅದು ಅರ್ಜುನಿಗಿರ್ತಕ್ಕಂತಹ ತಾತ್ಪರ್ಯ. ಅದನ್ನು ಜ್ಞಾಪಿಸಲಿಕ್ಕೋಸ್ಕರವಾಗಿ ಅದನ್ನು ಪರಮಾತ್ಮನಿಗೆ ದೇಶತಃ ಕಾಲತಃ ಗುಣತಃ ಅಂತ್ಯ ಇಲ್ಲ ಎಂಬ ವಿಷಯದಲ್ಲಿ ತನ್ನ ಮಹಾ ತಾತ್ಪರ್ಯ ಇದೆ ಎಂಬುದನ್ನು ತಿಳಿಸಲಿಕ್ಕೋಸ್ಕರವಾಗಿ ಮತ್ತೊಮ್ಮೆ ಹೇಳಿದ್ದಾನೆ. ಆದ್ದರಿಂದ ಈ ತರಹ ಪುನಃ ಹೇಳಿದಾಗ ಪೌನರುಕ್ತವನ್ನು ಶಂಕೆ ಮಾಡಬಾರದು ಅಂತ ಪುನರುಕ್ತ ದೋಷವನ್ನು ಪರಿಹಾರವೂ ಮಾಡಿದ್ದಾರೆ. ಮತ್ತೆ 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 ಹೇಳಿದ್ದಕ್ಕೆ ತಾತ್ಪರ್ಯ ಏನು ಎಂಬ ವಿಚಾರವನ್ನು ಗೀತಾವಿವೃತ್ತಿಯಲ್ಲಿ ರಾಯರು ಇದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನು ಎಲ್ಲ ದೇವತೆಗಳಲ್ಲಿಯೂ ಕೂಡ ಇರತಕ್ಕಂತಹ ಶಕ್ತಿ ಅದು ಪರಮಾತ್ಮನದ್ದೇ. ಆದ್ದರಿಂದ ಅವರೊಳಗಿದ್ದು ನೀನೇ ಎಲ್ಲವನ್ನು ಮಾಡುವವ, ನೀನೇ ಎಲ್ಲವನ್ನು ಸ್ವೀಕಾರ ಮಾಡುವವ. ಆದ್ದರಿಂದ ನಿನಗೆ ಬಾರಿ ಬಾರಿ ನಮಸ್ಕಾರಗಳನ್ನು ಮಾಡ್ತೇನೆ ಅಂತ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ಹೇಳೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.